Student of Law School, I am thoroughly pleased to witness you all here for the inauguration of Regional Level Model Legislative Assembly Session Competition 2022, jointly organized by Karnataka Institute for Law and Parliamentary Reform, Bengaluru, and Karnataka State Law University, Hubballi. Prayer is an expansion of total faith in the present power within and around us. When we pray with faith, we express it through our sincere thanks to Him. One song can change a moment, and one prayer can change the impossible. I now call upon Ms. Lavanya Udupi, student of Law School, to pray for us. देशोऽयं क्षोभरहितः सज्जना सन्तु निर्भयाः काले वर्षतु पर्जन्यः पृथिवी सस्यशालिनी देशोऽयं क्षोभरहितः सज्जना सन्तु निर्भयाः सर्वत्र सुखिनो सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् मा भवेत्। ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಬೆಂಗಳೂರು ಹುಬ್ಬಳ್ಳಿ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗಾವಿ ವಲಯದ ಮಾದರಿ ವಿಧಾನಸಭಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ, ಕಾರ್ಯನಿರ್ವಹಿಸಲಾಗಿದೆ. ಈ ಕಾರ್ಯ ಪೂರ್ವದಲ್ಲಿ ಕರ್ನಾಟಕ ಕಾನೂನು 300ಕ್ಕೂ ಹೆಚ್ಚು ವಿಚಾರ ಸಂಕಿರಣಗಳನ್ನು 2015ರಿಂದ ಪ್ರತಿ ವರ್ಷ ಮಾದರಿ ಹಿರಿಯ ಸಂಶೋಧನಾ ಪಟುಗಳನ್ನು ಸಂದರ್ಶಿಸಿ ಅವರ ಅನುಭವಗಳನ್ನು ಮತ್ತು ಸದನದಲ್ಲಿ ನಡೆದುಕೊಳ್ಳಬೇಕಾದ ರೀತಿ, ಉತ್ತಮ ಸಂಸದೀಯ ಪಟುಗಳು ಹೇಗಿರಬೇಕು ದಾಖಲೀಕರಣ ಮಾಡಿಕೊಂಡು ಅವುಗಳನ್ನು ವೆಬ್ಸೈಟ್ ಮೂಲಕ ಅಪ್ಲೋಡ್ ಮಾಡುವುದು ಮತ್ತು ಅದನ್ನು ಪುಸ್ತಕದ ರೂಪದಲ್ಲಿ ಪ್ರಕಟ ಮಾಡುವುದು ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಲಾಗಿದೆ. ಈ ಮುಖೇನ ನಾವು ರಾಜ್ಯದಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಸುಧಾರಣೆ ತರಲಿಕ್ಕೆ ಸಾಧ್ಯ ಎನ್ನುವ ಕಾರ್ಯಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಸಮುದಾಯದಲ್ಲಿ ಈಗಿನಿಂದಲೇ ನಾವು ಸಂಸದೀಯ ಶಿಕ್ಷಣವನ್ನು ಬಿತ್ತರಿಸಿದರೆ, ಆ ಬಿತ್ತರಿಸಿದ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿಗಳು ಯಾವುದೇ JSS ಕಾನೂನು ಕಾಲೇಜಿನ ವತಿಯಿಂದ ಮೈಸೂರು ವಲಯದಲ್ಲಿ ಸ್ಪರ್ಧೆ ನಡೆದಿದೆ, ತುಮಕೂರು ವಲಯದಲ್ಲಿ ವಿದ್ಯೋದಯ ಕಾನೂನು ಕಾಲೇಜಿನ ಮೂಲಕ ಆಗಿದೆ, ಇಲ್ಲಿ ಬೆಳಗಾವಿ ಭಾಗದ ಇಲ್ಲಿ ಆಗ್ತಾ ಇದೆ, ನಂತರ ಗುಲ್ಬರ್ಗದಿಂದ ಆಗ್ತಾ ಇದೆ ಕಲಬುರಗಿ ವಿಜ್ಞಾನೇಶ್ವರ ಕಾನೂನು ಕಾಲೇಜಿಂದು. ಅದರ ನಂತರ ಇಲ್ಲಿ ಆಯ್ಕೆಯಾದ ಮತ್ತು JSS ಕಾಲೇಜು ತುಮಕೂರು ಎಲ್ಲ ಕಡೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಮಾಡಲಾಗುವುದು. ಸೊ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಅತ್ಯುತ್ತಮ ಸಂಸದೀಯ ಪಟು ಎನ್ನುವ ಒಂದು ಪ್ರಶಸ್ತಿಯನ್ನ ಮತ್ತು ನಗದು ಬಹುಮಾನವನ್ನು ಕೊಡ್ತಿದ್ದೇವೆ. ಇವತ್ತು ಕೂಡ ಭಾಗವಹಿಸಿದ ಅಭ್ಯರ್ಥಿಗಳಿಗೆ 3 ಪ್ರಥಮ, ದ್ವಿತೀಯ, ತೃತೀಯ ಪ್ರೈಸಸ್ ಇವೆ ಮತ್ತು 15 ಜನರು ಇಲ್ಲಿಂದ ಚುನಾಯಿತರಾಗ್ತೀರಿ ರಾಜ್ಯ ಮಟ್ಟದ ಸ್ಪರ್ಧೆಗೆ. ಇಂತಹ ವಲಯ ಮಟ್ಟದ ಸ್ಪರ್ಧೆಗೆ ಆಗು ಮಾಡಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಮಹನೀಯರಾದ ಜಸ್ಟಿಸ್ ಪದ್ಮರಾಜ್ ನೇಮಿಚಂದ್ರ ದೇಸಾಯಿ ಇವರನ್ನು ನಾನು ಸ್ವಾಗತಿಸುವ ಒಂದು ಭಾಗ್ಯ ದೊರಕಿದೆ. ಇವರು ಸನ್ಮಾನ್ಯರು ಇಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದದವರು. ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಈ ಭಾಗದ ನಮ್ಮ ನ್ಯಾಯಾಧೀಶರು ಇಲ್ಲಿಯೇ ಹೈಕೋರ್ಟ್ ಪೀಠದ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದಂಥದ್ದು. 1961ರಲ್ಲಿ ಸನ್ಮಾನ್ಯರು ನವಲಗುಂದದಲ್ಲಿ ಜನ್ಮ ಮಾಡಿದರು. BSc ಪದವಿ PC ಜಾಬಿನ್ ವಿಜ್ಞಾನ ಕಾನೂನು ಕಾಲೇಜಿನ ಮೂಲಕ BSc, LLB ಸ್ಪೆಷಲ್ ಅನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನ ಮೂಲಕ ತೆಗೆದುಕೊಂಡಿದ್ದಾರೆ. 1984ರಲ್ಲಿ ವಕೀಲರಾಗಿ ನೋಂದಣಿ ಮಾಡುತ್ತಾ ತಂದೆ NG ದೇಸಾಯಿ ಅವರ ಚೇಂಬರ್ಸ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಸಿವಿಲ್ ಮತ್ತು ಕ್ರಿಮಿನಲ್ 2 ವಿಷಯಗಳಲ್ಲಿ ವಕೀಲರಾಗಿ ನವಲಗುಂದ
ತಾಲೂಕಿನ ಕೋರ್ಟು, ಅದೇ ರೀತಿ ಧಾರವಾಡ ಜಿಲ್ಲೆಯ ಕೋರ್ಟ್ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ತದನಂತರ 25/7/1992ರಲ್ಲಿ ಮುನ್ಸಿಫ್ ಮತ್ತು JMFC ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಮೆರಿಟ್ ಲಿಸ್ಟ್ನಲ್ಲಿ ಪ್ರಥಮರಾಗಿ ಆಯ್ಕೆಯಾಗಿದ್ದಾರೆ. ನಂತರ ತುಮಕೂರಿನ ತುರುವೇಕೆರೆಯಲ್ಲಿ ಸೇಡಂನ ಕಲಬುರಗಿಯ ಸೇಡಂ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2005ರಲ್ಲಿ ಹಿರಿಯ ನ್ಯಾಯಾಧೀಶರಾಗಿ ಪದೋನ್ನತಿ ಹೊಂದಿ ಸಂಸದೀಯ ವ್ಯವಹಾರಗಳ ಇಲಾಖೆ ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ ಸರ್ಕಾರದ ಸಹಾಯಕ ಪ್ರಾರೂಪಕಾರರಾಗಿ ಮತ್ತು ಪದನಿಮಿತ್ತ ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2009ರಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ CJM ಆಗಿ ಹಾಸನ ಮತ್ತು ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ಸಿವಿಲ್ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪದೋನ್ನತಿಯನ್ನು ಗಳಿಸಿ ಕೈಗಾರಿಕಾ ನ್ಯಾಯಾಧೀಕರಣ, ಕೌಟುಂಬಿಕ ನ್ಯಾಯಾಲಯ ಬೆಂಗಳೂರು ಮತ್ತು ಮಂಗಳೂರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಿರಿಯ ಫ್ಯಾಕಲ್ಟಿ ಸದಸ್ಯರಾಗಿ ಕರ್ನಾಟಕ ನ್ಯಾಯಾಂಗ ಅಕಾಡೆಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಬೆಂಗಳೂರು ಮೀಡಿಯೇಷನ್ ಸೆಂಟರ್ನಲ್ಲಿ ಮಧ್ಯಸ್ಥಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ತದನಂತರ ಧಾರವಾಡ ಪೀಠದ ಅಪರ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ವಿಚಕ್ಷಣ ದಳದ ವಿಭಾಗದ ರಿಜಿಸ್ಟ್ರಾರ್ ಆಗಿ ಬೆಂಗಳೂರು ಮತ್ತು ಚಿಕ್ಕಮಗಳೂರಿನ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾಗಿ ಕೆಲಸ ಮಾಡುತ್ತಾ 4/5/2020ರಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಪರ ನ್ಯಾಯಾಧೀಶರಾಗಿ ನೇಮಕ ಹೊಂದಿದ್ದಾರೆ. ಈಗ ಪ್ರಸ್ತುತ ಅವರು 25/9/2021ರಿಂದ ಪರ್ಮನೆಂಟ್ ನ್ಯಾಯಾಧೀಶರಾಗಿ ನೇಮಕ ಹೊಂದಿ ಪ್ರಸ್ತುತ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂತಹ ಮಹಾನುಭಾವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ, ಈ ಎರಡು ಸಂಸ್ಥೆಗಳ ವತಿಯಿಂದ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಸ್ವಾಗತವನ್ನ ಚಪ್ಪಾಳ ಮೂಲಕ ಕೋರ್ತಾ ಇದ್ದೇನೆ. ಸನ್ಮಾನ್ಯ ಕುಲಸಚಿವರು, ಕುಲಪತಿಗಳು ಗೌರವ ಸಲ್ಲಿಸಬೇಕಂತ ಕೊಡ್ತಾ ಇದ್ದಾರೆ. ಶಾಲೆ ಓದಿಸೋದ್ರ ಮೂಲಕ ನೆನಪಿನ ಕಾಣಿಕೆ ನೀಡ. ತದನಂತರ 1983ರಲ್ಲಿ ಸರ್ಕಾರಕ್ಕೆ ಸೇವೆಗೆ ಸೇರಿಕೊಂಡು 38 ವರ್ಷಗಳ ಸೇವೆಯನ್ನ ನಿರಂತರವಾಗಿ ಸೇವೆ ಸಲ್ಲಿಸಿರ್ತಾರೆ. ಸರ್ಕಾರದ ಸಂಸದೀಯ ವ್ಯವಹಾರಗಳು ಮತ್ತು ಕಾನೂನು ರಚನಾ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿ 3/6/2016ರಿಂದ 3/7/1921ರವರೆಗೆ ಮಾಡಿದ್ದಾರೆ. ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಮತ್ತು ಸ್ಕ್ರೂಟಿನಿ ಕಮಿಟಿ, ರಾಜ್ಯ ಶಾಸಕಾಂಗದ ಶಾಸನ ರಚನಾ ಸಮಿತಿಯ ಸ್ಕ್ರೂಟಿನಿ ಕಮಿಟಿ ಸದಸ್ಯರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಕರ್ನಾಟಕ ಸರ್ಕಾರದ 100 ಕಾನೂನುಗಳ ರಚನೆಗೆ, ಅವಾಗೆಂತ ಹಣೆ ಬರ ಅಂತಾರೆ, ಅಂತಹ ರಚನೆಗೆ ಕಾರಣಕರ್ತರಂದ್ರೆ ನಮ್ಮ ದ್ವಾರಕಾನಾಥ್ ಬಾಬು ಅವರು. ಇಂಥವರು ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಗೆ ನಿರ್ದೇಶಕರಾಗಿ ಬಂದರು ನಮ್ಮ ಮಹಾಭಾಗ್ಯ. ಇವತ್ತು ಈ ಕಾರ್ಯವನ್ನ ನೆರವೇರಿಸಿಕೊಡುವಲ್ಲಿ ಮತ್ತು ಈ ರಾಜ್ಯ ಮಟ್ಟದ ಕಾರ್ಯಚಟುವಟಿಕೆಗಳು ನಡೆಯಲಿಕ್ಕೆ ನಮಗೆಲ್ಲ ಪ್ರೋತ್ಸಾಹ ಆಗಿದ್ದಾರೆ. ಇಂಥವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಹೃತ್ಪೂರ್ವಕವಾಗಿ ಎರಡು ಸಂಸ್ಥೆಗಳ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರತ್ನ ಬರ್ಮಗೌಡರು ಮೇಡಮ್ ಅವರು ಪ್ರೊಫೆಸರ್ ವಿಶ್ವೇಶ್. ಆಯ್ತು ಸರ್, ಎಲ್ಲರಿಗೂ ಗೊತ್ತಿದೆ ಅಂತ ಸರ್ ಹೇಳಿದ್ರು ಮತ್ತು ತಾವೆಲ್ಲರೂ ಅದಕ್ಕೆ ಅನುಮೋದಿಸಿದ್ದೀರಿ. ಆದಾಗ್ಯೂ ನಾನು ಒಂದು ಮಾತನ್ನು ಹೇಳ್ತೇನೆ. ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಗೆ ಯಾವತ್ತು ಸಂಸ್ಥೆ ಆರಂಭವಾದಾಗಿನಿಂದ ಇವತ್ತಿನವರೆಗೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲಾ ಕೆಲಸಗಳಿಗೆ, ಅದು ವಿದ್ವತ್ಪೂರ್ಣವಾದ ಎಲ್ಲಾ ಕೆಲಸಗಳಿಗೆ ಅವರು ಎಸ್ ಅಂತಂದು ವಿಶ್ವೇಶ್ವರ ಭಟ್ ಅವರು ಉತ್ತಮವಾದ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ಎರಡು ಸಂಸ್ಥೆಗಳ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಜಿ.ಬಿ. ಭಟ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿ. ಮಹಿಳಾ ದಿನಾಚರಣೆಯ ಶುಭಾಶಯ ಕೋರುತ್ತಾ ಮಹಿಳಾ ಸಚಿವರಾಗಿರ್ತಕ್ಕಂತಹ ರತ್ನ ಬರ್ಮಗೌಡ ಅವರಿಗೆ ಈ ಎಲ್ಲ ವಿದ್ಯಾರ್ಥಿಗಳ ಮೂಲಕ ಮತ್ತು ನಮ್ಮ ಎರಡು ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಹೆಟ್ಟಡಿಗೆ ಸರ್ ಅವ್ರಿಗೆ ನಿಪುಣ ಕಡೆಗೆ ಕೊಡೋದ್ರ ಮೂಲಕ ಅವ್ರಿಗೆ ಸ್ವಾಗತ ಕೋರ್ಬೇಕಂತ ಕೋರ್ತಾ ಇದ್ದೇನೆ. ರತ್ನ ಬರ್ಮಗೌಡ ಮೇಡಮ್. ಈ ಕಾರ್ಯಕ್ರಮ ಇವತ್ತು ಅದಕ್ಕಾಗಿನೇ
8ನೇ ತಾರೀಕೆ ಮಾಡಬೇಕು, ಮಹಿಳಾ ದಿನಾಚರಣೆ ದಿನನೇ ಮಾಡಬೇಕು ಅನ್ನೋದೊಂದು ವಿಶೇಷವಾಗಿ ನಮ್ಮ ದ್ವಾರಕಾನಾಥ್ ಬಾಬು ಸರ್ ಹೇಳಿ ಇವತ್ತು ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ವಿಶೇಷ ನಾನು ಹೇಳಿದೆ ಮಹಿಳಾ ದಿನಾಚರಣೆ ಇವತ್ತು ಅಂತ. ಸೊ ಈ ಎಲ್ಲ ಕಾರ್ಯಗಳ ಜೊತೆಗೆ ನಮಗೆ ಯಾವತ್ತು ನಾನು ವಿಶ್ವವಿದ್ಯಾಲಯಕ್ಕೆ ಬಂದಾಗ ಹೇಳ್ತೀನಿ ಯಾವಾಗಲೂ ಜೋಡಿ ಎತ್ತುಗಳು ಅಂತ ಒಂದು ಜಿ ಬಿ ಪಾಟೀಲ್ ಸರ್ ಇನ್ನೊಬ್ರು ಮೇಡಮ್ ಅವರು, ಮೇಡಮ್ ಅವರೀಗ ಡೀನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜಿ ಬಿ ಪಾಟೀಲ್ ಸರ್ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯಲ್ಲಿ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇವರು ಯಾವತ್ತೂ ನಮ್ಮ ಕೆಲಸಗಳಿಗೆ ಎಸ್ ಅಂತಂದು ಮುಂದುವರೆದಿದ್ದಾರೆ. ಜಿ ಬಿ ಪಾಟೀಲ್ ಸರ್ ಇವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಟ್ಟಣಿಗೆ ಸರ್ ಅವರು ನೀಡುವ ಮೂಲಕ ಸ್ವಾಗತ ಮಾಡ್ತಾರೆ. ಇನ್ನು ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕಾರಣೀಭೂತರು ಒಂದು ಹಿಟ್ಟಣಿಗೆ ಸರ್, ಇನ್ನೊಂದು ರಂಗಸ್ವಾಮಿ ಅವರು, ಅವರಿಬ್ಬರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಅಧ್ಯಾಪಕ ವರ್ಗದವರಿಗೆಲ್ಲರಿಗೂ ನಾನು ಸ್ವಾಗತ ಕೊಡ್ತೇನೆ. ವಿದ್ಯಾರ್ಥಿ ಬಂಧುಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿ 8 ಜಿಲ್ಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಿ. ಸಂಸದೀಯ ಪಟುಗಳಾಗಿ ಇವತ್ತು ಒಂದು ದಿನದ ಶಾಸಕರಾಗಿರ್ತೀರಿ. ಆ ಶಾಸಕತ್ವವನ್ನ ದಯಪಾಲಿಸಿರುವ ನಿಮ್ಮ The best time to plant a tree is 20 years ago. The second best time is now. With this thought, I would now like to request Honorable Justice P.N. Desai, Judge, High Court of Karnataka, everyone. At the outset, as stated by Sri Odia, today is the International Women's Day. So I wish you all a very happy, prosperous and a delightful International Women's Day. Respected Professor Dr. Ishwar Bhatt, Vice Chancellor, Karnataka State Law University, Sri K. Dwaraknath Babu, Director, Kilpar, Bangalore, Sri G. B. Patil, Registrar, Professor Ratna Baramgoda, Dean and Director, Dr. Revaya Udia, Research Head, Professor Rajendra Hittanigi, Dr. Rangaswamy, Muhammad Jubair N, the registrars and the professors of this great institution, my young student friends and faculty members. Today, really I am very happy to inaugurate this regional level model legislative assembly session competition. When Professor Rajendra Hittanigi and his colleague came to me and told that they are going to have this competition and requested me to inaugurate this competition. Then I told them it is a working day for me and I have to go court back by 10:30. So I will be there only for very few minutes. And there are two reasons for me to accept this invitation. The first is Professor Ishwar Bhatt was my guru and sir taught me administrative law when I was a student and I thought it's my great privilege and honor to attend this function which is headed by the great intellectual and professor like P. Ishwar Bhatt. Sir, I am really grateful to you, sir, for inviting me. The second thing is that I was when working as a senior civil judge, I was deputed to the Vidhan Sabha. There are departments called
Department of Parliamentary Affairs and Legislation. Most of the students, even why advocates also think that it's only a law department. Actually, it is not a law department. Earlier it was law and parliamentary affairs, but subsequently it was divided into Department of Parliamentary Affairs and Legislation. I was deputed there on OD basis, but most of them do not know about that department. In fact, it's a wonderful department. Sri Wadiyar introduced me as, of course, he used that Kannada word, prarupakara, nirdeshaka. I don't know how many of you understood it. That means it's nothing but an ex officio draughtsman. Yes, sir. It's like a designation is ex officio draughtsman and deputy secretary. ಅದು ಅವರು ಸಹಾಯಕ ಪ್ರಾರೂಪಕಾರ ಅಂತ ಅಫ್ಕೋರ್ಸ್ ಈ ಕನ್ನಡದಾಗ ಬರೀಬೇಕಾದ್ರೆ ನೀವು ದೇರ್ ಆರ್ ಸರ್ಟನ್ ವರ್ಡ್ಸ್ ಕನ್ನಡ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಬಟ್ ಯಾಕಂದ್ರೆ ಕೆಲವು ವಿಷಯಗಳು ಕನ್ನಡದಲ್ಲೇ ಅಂದ್ರೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ ಬಿಕಾಸ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಇನ್ ದೇರ್ ಡಿಪಾರ್ಟ್ಮೆಂಟ್ ಸೊ ವರ್ಲ್ಡ್ ಟು ವರ್ಲ್ಡ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವರು ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಎ ಕಾಮನ್ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್ that designation was deputy secretary cum ex officio draftsman. As the very competition itself speaks, it's a competition for legislative assembly session. The work of the department is drafting the legislation. That's called as main work is drafting and verifying with the constitutional validity of that act, whether it ultra-vires any of the provisions of the constitution or any other law. It's really a wonder. One will learn the skill and art of drafting there. And through that department, they used to conduct this Yuva Samsattu, like that, for school students, high school students, only up to the level of high school students. They used to organize this type of competitions throughout state. And in fact, I also went as an observer for some few districts when I was working there. That opportunity came to me. Sri Dwaraknath Babu was also there along with me, and he was also deputed to some district. And we conducted this, Anaku Samsat, Anaku Vidhan Sabha anta. Then that's why it's about 20 years back. So that is the reason again I accepted, I got an opportunity after 20 years to participate and speak few words and share my thoughts in this competition. That is the reason I accepted this. Friends, you know nowadays how the assembly and parliament runs. Of course, those are the days where when the freedom struggle was there. Most of the leaders, they were all advocates. I congratulate all of you for having chosen this law as a course, and because it's a noble profession, and if you go to freedom struggle, almost all leaders in the forefront were all lawyers. So for that reason also, I love to come to law colleges, participate and mix with the students. The purpose and idea of conducting this type of competition is to inculcate in you or motivate you to become a legislator and how the legislature works and how you have to build yourself. This is nothing but giving an opportunity to a student to build his career, to build his all-round personality. And you will get an opportunity to participate in these competitions so that you learn the art of how to present the case, how to get discussion, how to hear patiently, how to counter the arguments, all those things. Of course, you nowadays you see how the assembly runs and how the parliament proceedings are conducted. Everything is now you can witness through YouTube, and earlier they were live. It's very unfortunate that sometimes the incidents take place. But as Sri Wadiyar told, there are very good legislatures, outstanding parliamentarians. That is why, in fact, they are honored as the best parliamentarian in every year. You might be knowing even Sri Vajpayee
was selected as one of the best parliamentarians. The role of legislature is very important in this democratic setup. You know, there are three important wings of the democracy. One is the legislature, executive and judiciary. It is the legislatures who makes the law. It is the executive who executes it. It is the judiciary who tests the constitutional validity of such law. And they interpret the law in conformity with the constitution. So all these three wings work in a coordination. But the role of legislature is very important because they pass the laws in the welfare, for the welfare of the society and in the interest of public. So it is the public who participate practically through their representative in the assembly. That's why it is said the parliament represents the will of the people. It is the will of the people which will be reflected there in the parliament or maybe in the legislative assembly. Of course, nowadays I can't, being a judge, I can't comment on how the things are going on and how the laws are passed and why no discussion takes place even on very important bills. No discussion takes place and the bills are passed. And when they come to the court, again they have to stand the strict scrutiny of the constitutional validity of the law. So that is why, just forget, every system has got its own merits and demerits. But for your purpose, now you got an opportunity to participate in this function so that you can also become, in future, you can become a leader, you can become a legislature, you can become a minister, prime minister, maybe president. We don't know what is written in the future of a person, because you have seen, it is only in a democracy a person can reach to any height without having any background. It is only your hard work, your knowledge that will take you to the heights. So with these words, I thank the organizers for inviting me to inaugurate this competition. I wish the competition all the success, and also I wish all the students very bright future, and I hope and trust that some of you will become legislators and parliamentarians and lead this country, and from the beginning you inculcate the habit of arguing, listening and developing the skill of the what do you call as intellectual stimulating skills, so that you can contribute yourself to the growth of the country. Every one of us, as stated in the Constitution, it is our fundamental duty also. Everybody should strive towards excellence, so that we can take our country to the heights. So once again, I wish you all the best. Thank you one and all. ಇವತ್ತಿನ ದಿನ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ಈ ಸಹಯೋಗದಲ್ಲಿ ಮಾದರಿ ವಿಧಾನಸಭೆ, ಮೊದಲು ಇದನ್ನು ಅಣಕು ಸಂಸತ್ ಅಂತ ಕರಿತಿದ್ರು, ಇದನ್ನು ಅಣಕು ಅಂತ ಹೇಳೋದು ಬೇಡ, ಒಂದು ಮಾದರಿ ವಿಧಾನಸಭೆ ಅಂತ ರಚಿಸೋಣ ಅಂತ ನಾವು ಇದರ ಹೆಸರನ್ನೇ ಬದಲಾಯಿಸಿದ್ವಿ. ನೀವು ವಿಧಾನಸಭೆ ಕಲಾಪಗಳನ್ನ, ಸಂಸತ್ ಕಲಾಪಗಳನ್ನ ನೋಡಿದ್ದೀರಿ, ಆದರೆ ನೀವು ಮಾದರಿಯಾಗಿ ನಡ್ಕೊಂಡು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದರ ಹೆಸರು, ಕಾರ್ಯಕ್ರಮದ ಹೆಸರನ್ನೇ ಬದಲಾಯಿಸಿದ್ದೀರಿ. ಮಾನ್ಯ ಜಸ್ಟಿಸ್ PM ದೇಸಾಯಿ ಅವರು ಹಾಗೂ ವೈಸ್ ಚಾನ್ಸಲರ್ ಆದ ಈಶ್ವರ್ ಭಟ್ರೆ, ರಿಜಿಸ್ಟ್ರಾರ್ ಆದಂಥ JB ಪಾಟೀಲ್ ಹಾಗೂ ರತ್ನ ಬರ್ಮಗೌಡರೆ, ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡಿದ ರಾಜೇಂದ್ರ ಇಟ್ಟಣಗಿ, ರಂಗಸ್ವಾಮಿ ಹಾಗೂ ರೇವಯ್ಯ ಒಡೆಯರು, ಮಾನ್ಯ
ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ PM ದೇಸಾಯಿ ಅವರು ತಮಗೆಲ್ಲ ಭಾಳ ವಿವರವಾಗಿ ಹೇಳಿದ್ದಾರೆ. ಯಾತಕ್ಕಾಗಿ ಈ ಕಾರ್ಯಕ್ರಮ, ನೀವು ಯಾವ ರೀತಿ ಪಾಲ್ಗೊಳ್ಬೇಕು, ಇಷ್ಟು ಹೊತ್ತು ಹೇಳಿದರು. ಭಾಳ ಇದ್ರ ಜೊತೆಗೆ ನಾನು ಒಂದೆರಡು ವಿಚಾರ ಹೇಳೋದೇನೆಂದರೆ, ಈ ಪ್ರಜಾಪ್ರಭುತ್ವ, ಈ ಡೆಮೋಕ್ರಸಿ ಅನ್ನೋದು ನಿಂತಿರೋದೇ ಸಂಸದೀಯ ಪದ್ಧತಿ ಮೇಲೆ. ಈ ಸಂಸದೀಯ ಪದ್ಧತಿ ನಮ್ಮ ಭಾರತಕ್ಕೇನು ಹೊಸದ ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆ 2000 ವರ್ಷಕ್ಕಿಂತ ಹಳೆಯ ಚರಿತ್ರೆ ಇದೆ. ಬುದ್ಧನ ಕಾಲದಲ್ಲೇ ಈ ಸಂಸದೀಯ ಪದ್ಧತಿ ಇತ್ತು ನಮ್ಮ ದೇಶದಲ್ಲಿ. ಇತ್ತೀಚೆಗೆ ಬಂದರೂ ಕೂಡ ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ 1800 ಇಸ್ವಿಲಿ ಇತ್ತು. 1907ರಲ್ಲಿ ವಿಧಾನ ಪರಿಷತ್ತು, ಬಿಫೋರ್ ಇಂಡಿಪೆಂಡೆನ್ಸೇ ನಮ್ಮಲ್ಲಿ ರಚನೆ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲೇ 1907ರಲ್ಲೇ ವಿಧಾನ ಪರಿಷತ್, ಅಪ್ಪರ್ ಹೌಸ್ ವಾಸ್ ಕಾನ್ಸ್ಟಿಟ್ಯೂಟೆಡ್. ಹೀಗಾಗಿ ಈ ಪ್ರಜಾಪ್ರತಿನಿಧಿ ಸಭೆ ಇವತ್ತಿನ ದಿನ ಅಸೆಂಬ್ಲಿ ಕೌನ್ಸಿಲ್ ಆಗಿ ಮಾರ್ಪಟ್ಟಿದೆ. ಈ ಚರಿತ್ರೆ ಉಳ್ಳ ಇಂಥ ನಮ್ಮ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಈ ಚರಿತ್ರೆ ಇಲ್ಲ. ಕರ್ನಾಟಕದಲ್ಲಿ ಅಂಥ ಚರಿತ್ರೆ ಉಳ್ಳ ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಈ ವಿಧಾನಸಭೆ ಮಾದರಿ ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಈಗಾಗಲೇ ಹೇಳಿದ್ದಾರೆ. ಅದರ ಜೊತೆಗೆ ಆ್ಯಡ್ ಮಾಡೋದಿಷ್ಟೇ, ಈ ಸಂಸದೀಯ ಪದ್ಧತಿ ಪಾರ್ಲಿಮೆಂಟ್, ಅಸೆಂಬ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಹೀಗೆ ಎಷ್ಟು ಹಂತದಲ್ಲಿ ಈ ಸಂಸದೀಯ ಪದ್ಧತಿನ ಅಳವಡಿಸಿಕೊಂಡು ಡೆಮಾಕ್ರೆಟಿಕ್ ಸೆಟಪ್ನ ನಾವು ಮೈಗೂಡಿಸ್ಕೊಂಡಿದ್ದೀವಿ. ಇದರ ಮೂಲವು ಮೈಗೂಡಿಸಿಕೊಂಡ್ರೆ ಯಾವ ಹಂತದಲ್ಲಿ ಬೇಕಾದರೂ ನೀವು ನಾಳೆ ನಾಯಕರಾಗಿ ಹೊರಹೊಮ್ಮಬಹುದು, ಉತ್ತಮ ನಾಯಕರಾಗಿ ಈ ರಾಜ್ಯನ ಮುನ್ನಡೆಸುವಂಥ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಆ ದೃಷ್ಟಿಯಿಂದ ಈಗಲಿಂದ ನೀವು ಆ ನಾಯಕತ್ವ ಗುಣ ಮತ್ತು ಸಂಸದೀಯ ಪದ್ಧತಿಯ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳಿ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 8 ಜಿಲ್ಲೆಯಿಂದ ಬಂದಿದ್ದೀರಿ. ಎಲ್ಲರೂ ಈ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪಾಲ್ಗೊಂಡ್ರೆ ನಿಮ್ಮಲ್ಲಿ 15 ಜನ ಪಟುಗಳನ್ನ ಆಯ್ಕೆ ಮಾಡಿ ರಾಜ್ಯ ಮಟ್ಟ ಸ್ಪರ್ಧೆಗೆ ಕೂಡ ಆಯ್ಕೆ ಮಾಡಿ ಕಳಿಸ್ತೀವಿ. ಆನಂತರ ಬೆಂಗಳೂರಲ್ಲಿ ರಾಜ್ಯ ಮಟ್ಟ ಸ್ಪರ್ಧೆ ನಡೆಯುತ್ತೆ. ಅಲ್ಲಿ ಕೂಡ ಒಳ್ಳೆ ನಿಮ್ಮ ಪ್ರತಿಭೆಯನ್ನು ಹೊರಹಾಕುವ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಉಚ್ಚ ನ್ಯಾಯಾಲಯದ ಸನ್ಮಾನ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ PM ದೇಸಾಯಿ ಅವರೇ, ಶ್ರೀ ದ್ವಾರಕನಾಥ್ ಬಾಬು ಅವರೇ, ಶ್ರೀ ರೇವು ಒಡೆಯರ್ ಅವರೇ, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿರುವ ಪ್ರೊಫೆಸರ್ GB ಪಾಟೀಲ್ ಅವರೇ, ಡಾಕ್ಟರ್ ರತ್ನಾಭರಮಗೌಡರೇ, ಅಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳೇ, ರೀಜನಲ್ ಲೆವೆಲ್ ಮಾಡೆಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ session competition 2022. This is a forum meant for Belgaum region law colleges, where a number of students will be participating, out of whom 15 will be selected. Already about the importance of this competition, as well as the role that is to be played by various participants. Much has been said. Whereas Mr. Revu Odair and Dwarkanath Babuji will be further explaining about the rules of the game, how you have to behave and how you have to go ahead with the whole competition. That competition will be there throughout the day. Perhaps it will go up to 6 o'clock or even 7 o'clock. Last time when it was conducted, it went up to 7 o'clock. When you are putting forward your views in the Legislative Assembly, you are not a lawyer. You are not acting as a representative of a particular
community or particular constituency or particular group. You are not expected to act as an ambassador of your constituency. That was what Edmund Burke said. The pros and cons of each issue are to be analyzed and put before the audience in the light of public opinion, in the light of the prime democratic and constitutional values, and aspiring for a desirable social transformation. You have to put forward your viewpoints. That's how best you are equipping in you all those abilities of participating in the model assembly in a very effective manner. That counts a lot. Mr. Dwarkanath Babu has already pointed out how it is a model legislative assembly, not a kind of say mock parliament. Anaku, mock, these are the words which will be simply pointing out a reproduction of the same thing, or say a reiteration of the same type of approaches. But here it is a model one. See, as a youth, you should be able to put forward your views in such a manner that the whole of the functioning of that body should reflect that it is a kind of a model parliament or a model legislative assembly. As you are aware, there are 5 layers of representative bodies, from village panchayat to Lok Sabha or Rajya Sabha. You have opportunities, or people at large have the opportunities of participating in all these layers of parliamentary system. Parliamentary system, as has been pointed out by both Honorable Justice P.N. Desai and Shri Dwarkanath Babu, is a fundamental instrument for our democratic values. Between a parliamentary system and a democratic values, what is the relation? About that, when you analyze it, you find that parliamentary institution is instrumental for evolution of the human rights principles of multiculturalism, harmony, and maintenance of law and order, and control over government, so that ultimately, through rule of law, you will be able to reap the best possible result of democracy. I am very happy that Karnataka Institute for Law and Parliamentary Reforms has chosen us to have a partnership or a collaboration in organizing this particular event, and at the subsequent events also we will be very happy to collaborate. We are sister institutions. We come under the same law department, and so many objectives, so many types of activities and functioning have similarities, and there is a much give and take between these two institutions. It's a very appreciable thing that the Kilpar is involving in a number of research programs and various activities. Students or teachers or scholars can participate in those days of opportunities. I wish all the best to the participants. It's a very happy and ideal thing that Honorable Justice P.N. Desai has come all the way from Dharwad seat of the High Court to address you. You should consider that it is a great privilege. Even though it's a working day, he could make it. That is out of love towards the profession, love towards the students, and legal education as such. Please
note that Honorable Justice P.N. Desai, who was a very hard-working law student at those times, which I could see personally, could come up in life because of hard work only. There is no shortcut for success. It is only by working hard, learning in a very serious manner that you can come up in your professional life. He started his career as a JMFC magistrate, but he has reached this level of High Court jurisdiction, High Court bench. See, that itself shows the commitment and efficacy with which he works. Perhaps we can have one more example. There's Honorable Justice Ahmadi, A.M. Ahmadi, started his career as a magistrate, and he became a Chief Justice of India. See, it is possible to have such a long journey and don't have any hesitation to enter into the judicial profession or any such a opportunity, and you have to learn a lot from such role models, and it's only by hard work and reading seriously and understanding or putting forward your study seriously that you can succeed in your life. With this, I am appealing to you that yes, for all purposes, it is the efficiency of legal education that is to be properly understood and that is to be supported. And if there is any such a dirty idea that without examination also you should be able to get a degree, etc., don't think that it is possible. Even Supreme Court has said that yes, you just prepare for examination, or you have to prepare fully for your legal education. That is the avenue that is available for success in a profession. With this, let me wish all the best to all the participants, and I thank Sir Revu Odeya, Sri Dwarkanath Babu, and all persons who were responsible for this collaboration. Thank you very much. Thank you, sir. Now, as we reach the end of the program, I request Ms. Bhuvaneshwari B., student of KSLU, to present vote of thanks. Good morning, everyone, on this memorable occasion. Firstly, I would like to thank Honorable Mr. Justice P.N. Desai, Judge High Court of Karnataka, Dharwad Bench, for gracing the occasion and sharing his valuable thoughts with us. Thank you, sir. I express my sincere thanks to Shri K. Dwarakanath Babu, Director, Kilpa, Bangalore, for his support and cooperation. Thank you, sir. I extend my heartfelt thanks to Professor Dr. Ishwar Bhatt, Honorable Vice Chancellor, for his words of encouragement and guidance. Thank you, sir. I thank Professor Ratnaparam Gowder, Dean and Director of KSLU Law School, for her gracious presence and constant support and encouragement. I would like to thank Professor G.B. Patil, Registrar Evaluation, for their constant support and presence. Thank you, sir. I extend my heartfelt thanks to Dr. Revaya Vadayar, Research Head, for all the support extended towards this event. Thank you, sir. Sincere thanks to Dr. Rajendra Kumar Ittangi, Assistant Professor of KSLU, for his supervision and guidance. Thank you, sir. Last but not the least, I thank the esteemed faculty members and students and participants for their cooperation in making this significant event a grand success. Thank you, one and all. ಆಲ್ರೆಡಿ ಬಂದೇನಿಲ್ಲ ಫೋನ್ ಮಾಡ್ತೀನಿ.
ಸೆಕೆಂಡ್ ರೌಂಡ್ ಬಂದಾಗ ಕೇಳಿ, ಆಗ್ಬೋದಾ? ಈಗ ಆಡಳಿತ ಪಕ್ಷ, ಹಲೋ CM ಆದವರು, ನಿಮ್ದೆಲ್ಲ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಆಯ್ತಾ? ಅಲ್ಲ ಇಬ್ರು ಬನ್ನಿ. ಆ ನಂತರ ಸಭಾಧ್ಯಕ್ಷರು ನಮ್ಮ ಈ ಸಭೆಯನ್ನ ನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲಿ ಕಾನೂನು ವಿಶ್ವವಿದ್ಯಾಲಯ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಬೆಳಗಾವಿ ವಲಯ ಮಟ್ಟದ ಮಾದರಿ ವಿಧಾನಸಭಾ ಸ್ಪರ್ಧೆಯನ್ನ ಈಗ ಆರಂಭಿಸಿದ್ದೇವೆ. ಮಾನ್ಯ ತೀರ್ಪುಗಾರರಾಗಿ ಶ್ರೀ ಕೆ ದೊರಕಾಂತ್ ಬಾಬು ಸರ್ ಅವರು ಇದ್ದಾರೆ. ಆ ತೀರ್ಪುಗಾರರ ಅನುಮತಿಯನ್ನ ಕೋರುತ್ತಾ ಈ ಸಭೆಯನ್ನ ಆರಂಭ ಮಾಡುತ್ತಿದ್ದೇವೆ. ಈ ಸಭೆಗೆ ಮಾನ್ಯ ಸಭಾಧ್ಯಕ್ಷರು ಆಗಮಿಸುತ್ತಿದ್ದಾರೆ. ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳೇ, ಮೊದಲಿಗೆ ತಮಗೆಲ್ಲರೂ ಕೂಡ ಬೆಳಗಿನ ಶುಭಾಶಯಗಳನ್ನು ತಿಳಿಸ್ತಾ, ಮೊದಲನೇದಾಗಿ ನಾವೆಲ್ಲರೂ ಕೂಡಿಕೊಂಡು ನನ್ನನ್ನು ಅವಿರೋಧವಾಗಿ ಸಭಾಪತಿಯನ್ನಾಗಿ ಆಯ್ಕೆ ಮಾಡಿದರೆ ತಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತು ತಾವೆಲ್ಲರೂ ಕೂಡ ಸೇರಿಕೊಂಡು ಈ ವಿಧಾನಸಭೆಯಲ್ಲಿ ಎಲ್ಲ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ, ಅವರ ಕಷ್ಟಗಳನ್ನ, ತೊಂದರೆಗಳನ್ನ, ಆ ತೊಂದರೆಗಳಿಗೆ ಪರಿಹಾರಗಳನ್ನ ಸೂಚಿಸಲಿಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಅತ್ಯಂತ ತಾಳ್ಮೆಯಿಂದ, ಸೌಜನ್ಯದಿಂದ ಪ್ರಶ್ನೆಗಳ ಮೂಲಕ ಈ ಒಂದು ಸಭೆಯಲ್ಲೇ ನಮ್ಗೆಲ್ಲರೂ ಕೂಡ ಪರಿಹಾರ ದೊರಕುವಂತವಾಗಬೇಕು. ಬರೀ ಧ್ವನಿ ಮಾತ್ರ ಗಟ್ಟಿದ್ರೆ ಸಾಲದು, ಆ ಧ್ವನಿಯಲ್ಲಿ ಅದರ ಹಿಂದೆ ಒಂದು ಸಬ್ಜೆಕ್ಟ್ ಇರಬೇಕಾಗತ್ತೆ, ಒಂದು ಸಮಸ್ಯೆ ಇರಬೇಕಾಗತ್ತೆ, ಪರಿಹಾರ ಇರಬೇಕಾಗತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಒಂದು ಸಭೆಯನ್ನ ಮಾಡೋಣ. ಮೊದಲಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿ ನಮ್ಮೆಲ್ಲರನ್ನ ಕೂಡ ಅಗಲಿರ್ತಕ್ಕಂಥ ಚನ್ನವೀರ ಕಣಿವೆ ಅವರು, ಇಬ್ರಾಹಿಂ ಸುತಾರ್ ಅವರು, ಚಂಪಾ ಚಂದ್ರಶೇಖರ್ ಪಾಟೀಲ್ ಅವರು, ಚಿತ್ರರಂಗದ ಧ್ರುವತಾರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಗೆಲ್ಲರೂ ಕೂಡ ತುಂಬಲಾದ ನಷ್ಟ ಅಂತ ಹೇಳ್ಬೋದು. ಇವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೋರಿ ಸಂತಾಪ ಸೂಚನೆಯನ್ನ ಮಾಡೋಣ. ಇದರ ಪರವಾಗಿ ಯಾರಾದ್ರೂ ಮಾತನಾಡೋರಿದ್ರೆ ಒಂದೆರಡು ಮಾತುಗಳನ್ನ ಮಾತಾಡ್ಬೋದು. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಮೇಲೆ ಒಂದೆರಡು ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಒಬ್ಬ ನಟನನ್ನ ತೆರೆಯ ಮೇಲೆ ನಾವು ಎಷ್ಟರ ಮಟ್ಟಿಗೆ ಆದರ್ಶವಾಗಿ ಜನರು ನೋಡ್ತಿರ್ತಾರೆ ಅಂತಂದ್ರೆ, ಅವರು ಆ ಆದರ್ಶ ಪಡ್ತಿರ್ತಾರೆ. ಅವರ ಪ್ರತಿಯೊಂದು ಚಿತ್ರಗಳಲ್ಲೂ ಕೂಡ ಆದರ್ಶಗಳನ್ನ ಮೈಗೂಡಿಸಿಕೊಂಡೇ ಅವರು ತಮ್ಮ ಚಿತ್ರಗಳನ್ನ ಮಾಡ್ತಾ ಬರ್ತಾ ಇದ್ರು. ಅದೇ ರೀತಿ ತೆರೆಯ ಹಿಂದೆಯೂ ಕೂಡ ಸಮಾಜದ ಎಷ್ಟೋ ಉದ್ಧಾರದ ಕೆಲಸಗಳನ್ನ, ಮುಖ್ಯವಾಗಿ ಶಿಕ್ಷಣ ಮತ್ತು ಎಷ್ಟೋ ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಹಾಗೂ ತೀರಾ ಬಡವರಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳಿಗೆ ಅಥವಾ ಎಷ್ಟೋ ಮಕ್ಕಳಿಗೆ ಶಿಕ್ಷಣವನ್ನ ನೀಡೋದ್ರ ಮೂಲಕ ತೆರೆಯ ಹಿಂದೆ ಕೂಡ ಅವರು ಸಮಾಜದ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ರು. ಅಂಥವ್ರು ಅಗಲಿರೋದು ನಮ್ಮ ದೇಶ ಅಥವಾ ಜಗತ್ತಿಗೆ ಒಂದು ದುಃಖಕರವಾದ ಸಂಗತಿ. ಅವ್ರಿಗನ ಈ ಮೂಲಕ ಸಂತಾಪನ ಸೂಚಿಸ್ತೀನಿ. ಹಾಗೂ ಚನ್ನವೀರ ಕಣಿವೆಯವರು ನಮ್ಮದೇ ಜಿಲ್ಲೆಯವರಾಗಿದ್ದರು. ಅವರು ಕೂಡ ನನಗೆ ಬಹಳ ಹತ್ತಿರ ಇದ್ದಿರ್ತಕ್ಕಂಥವ್ರು. ಅವ್ರ ಮನೆಗೆ ನಾನು ವೈಯಕ್ತಿಕವಾಗಿ ಎಷ್ಟೋ ಸಾರಿ ಹೋಗಿದ್ದೀನಿ. ಜೊತೆಗೆ ಎಷ್ಟೋ ಅವ್ರ ಜೊತೆ ಕುತ್ಕೊಂಡಾಗ ಎಷ್ಟೋ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನನಗೆ
ಅಥವಾ ಅವರ ಅನುಭವವನ್ನು ಸ್ವೀಕಾರ ಮಾಡಲಿಕ್ಕೆ ಎಷ್ಟೋ ಸಮಯವನ್ನು ಸಿಕ್ಕಿದೆ ವೈಯಕ್ತಿಕವಾಗಿ. ಸೊ ಅವರಿಗೂ ಕೂಡ ಈ ಮೂಲಕ ಸಂತಾಪ ಸೂಚಿಸಲಿಕ್ಕೆ ಇಷ್ಟಪಡ್ತೇನೆ. ಮಾತನಾಡ್ಬೋದು. ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಚನ್ನವೀರ ಕಣಿಯವರು 28 ಜೂನ್ 1928ರಂದು ಗದಗದಲ್ಲಿ ಜನಿಸಿದರು. ಚನ್ನವೀರ ಕಣಿಯವರು ಕರ್ನಾಟಕದ ಪ್ರಮುಖ ಒಬ್ಬರಲ್ಲಿ ಕವಿಯಾಗಿದ್ದರು. ಅವರು ಚಂಬಳಕಿನ ಕವಿ ಎಂದೇ ಪ್ರಸಿದ್ಧರಾಗಿದ್ದರು. ಅವರು ಧಾರವಾಡದಲ್ಲಿ ನಿಕ್ಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡಿಸಿಕೊಟ್ಟಿದ್ದರು. ಒಂದು ಎಲ್ಲಿ ಅಂತಂದ್ರೆ ಧಾರವಾಡದಲ್ಲಿ ಕೇಸರಿ ಕಲಾ ಮಹಾವಿದ್ಯಾಲಯದಲ್ಲಿ ಅವರು ಪಂಪ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷ ಸ್ಥಾನ ಕೂಡ ವಹಿಸಿಕೊಂಡಿದ್ದರು. ಅವರು ನಿಧನದಿಂದಾಗಿ ಕರ್ನಾಟಕದಲ್ಲಿ ಒಂದು ಕವಿಯನ್ನು ಕಳ್ಕೊಂಡಂಗಾಗಿದೆ. ಅವರು ಇತ್ತೀಚೆಗೆ 16 ಫೆಬ್ರವರಿ 2022ರಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರು ಹಾಗೆ ನಮ್ಮ ಇನ್ನೊಬ್ಬ ಹೆಮ್ಮೆಯ ನಟರಾದ ಪುನೀತ್ ರಾಜ್ಕುಮಾರ್ ಅವರು ಹೆಸರಾಂತ ನಟರಾಗಿದ್ದರು. ಅವರು ವಿವಿಧ ಕ್ಷೇತ್ರಗಳಿಗೆ ಅನುದಾನ ನೀಡುತ್ತಾ ದಾನಿಗೆ ನೀಡುತ್ತಾ ಮೈಸೂರಿನಲ್ಲಿರುವ ಹೆಣ್ಣು ಮಕ್ಕಳ ಒಂದು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒತ್ತು ನೀಡಿದರು. ಅವರಿಗೂ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ. ಮತ್ತೆ ಯಾರಾದರೂ ಅಂತಲೇ ಹೇಳ್ಬೋದು. ಮತ್ತು ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದಂಥ ವಿದ್ವಾಂಸ ಮತ್ತು ಅವರನ್ನು ನಮ್ಮನ್ನೆಲ್ಲ ಅಗಲಿರುವುದು ನಮಗೆ ತುಂಬಾ ದುಃಖಕರ ಸಂಗತಿ. ಈ ತರಹ ಅವರು ನಮಗೆ ತಾವು ಬಿಟ್ಟು ಹೋಗುವುದಷ್ಟೇ ಅಲ್ಲದೆ ತಮ್ಮ ಸಾಹಿತ್ಯವನ್ನ ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಎಂದೂ ಮರೆಯಬಾರದು. ಅದನ್ನ ನಾವು ಏನ್ ಮಾಡ್ಬೇಕು, ಇವತ್ತಲ್ಲದೆ ಮುಂದಿನ ಪ್ರತಿ ಪೀಳಿಗೆಗೂ ಅದನ್ನು ಗುರುತು ಮಾಡಿಕೊಡ್ಬೇಕು. ಅವರಂತೆ ನಾವು ಆಗುವುದನ್ನ ಕಲಿಬೇಕು ಅನ್ನೋದನ್ನ ಈ ಮೂಲಕ ಹೇಳುತ್ತಾ ಅವರ ನಿಧನಕ್ಕೆ ಸಂತಾಪವನ್ನ ತಿಳಿಸುತ್ತೆ. ಅವರು ಹಾಕಿಕೊಟ್ಟ ಭಾವೈಕ್ಯತೆಯ ಗುಣದಲ್ಲಿ ನಾವು ನಡೆದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಜಾತಿ ಅಥವಾ ಧರ್ಮದ ಯಾವುದೇ ದೋಷಗಳು ಉಂಟಾಗುವುದಿಲ್ಲ. ಏಕಂತ ಅಂದ್ರೆ ಕೇವಲ ಭಾವೈಕ್ಯತೆಯ ಮೂಲಕ ಇಡೀ ದೇಶಕ್ಕೆ ಗುರುತಾದಂಥ ವ್ಯಕ್ತಿ ಅಂತಂದ್ರೆ ಇಬ್ರಾಹಿಂ ಸುಲ್ತಾನ್. ನಾವು ಈ ವರ್ಷ ಅವರನ್ನ ಕಳ್ಕೊಂಡಿದ್ದೀವಿ. ಅವರಿಗೆ ನಾನು ಸಂತಾಪನ ಸಲ್ಲಿಸ್ತೇನೆ. ನಿರ್ವಹಿಸಿದ್ದಾರೆ. ಹಲವಾರು ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಸಹ ಅವರು ಬಹಳಷ್ಟು ಹೆಲ್ಪ್ಗಳನ್ನು ಮಾಡಿದ್ದಾರೆ. ಸೊ ಅವರ ನಿಧನಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದಂತಹ ಒಂದು ನೋವನ್ನ ನಾನು ಸಂತಾಪಿಸುತ್ತಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು. ಶ್ರೀಯುತರು ಇದೇ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆ ಮಾಲಿಂಗ್ಪುರ್ ತಾಲೂಕಿನವರು. ಇವರೇನು ಅವರ ಬಾಲ್ಯವನ್ನ ಮಸೀದಿಯಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಕಲಿತರು. ಇವರೇನ ಬಹಳ ಕಲ್ತವ್ರಲ್ಲ, ಬರೇ ಮೂರ್ನತೆತನ ಕಲ್ತವ್ರು. ಇವತ್ತಿನ ಸಮಾಜದಾಗ ಜಾತಿ ಜನಾಂಗಗಳಲ್ಲಿ ವಿಷ ಬೀಜವನ್ನ ಬಿತ್ತಿ ಅವ್ರವ್ರೊಳಗ ಜಗಳ ಹಚ್ಚುವಂತ ಘಟನೆಗಳು ನಡೆದಿರಬೇಕಾದ್ರೆ ಶ್ರೀಯುತರು ಕೇವಲ ಅವರ ಧರ್ಮ ಶಿಕ್ಷಣವನ್ನ ಮಾತ್ರ ಕಲಿದೆ, ಬೇರೆ ಬೇರೆ ಧರ್ಮದ ತತ್ವಗಳನ್ನ ಆಗು ಹೋಗುಗಳನ್ನ ತಿಳ್ಕೊಂಡು ತಮ್ಮ ಭಜನೆ, ಕೀರ್ತನೆ, ಸಂಗೀತದ ಮೂಲಕ ಸಮಾಜದಲ್ಲಿನ ಧರ್ಮಗಳಲ್ಲಿನ ಭೇದ ಭಾವಗಳನ್ನ ಹೋಗಲಾಡಿಸಿ ಒಂದು ಭಾವೈಕ್ಯತೆಯನ್ನ ಉಂಟು ಮಾಡುವುದಕ್ಕೋಸ್ಕರ ಪ್ರಯತ್ನ ಪಟ್ಟವರು. ಇಂಥವರು ನಮ್ಮನ್ನ ಅಗಲಿ ಹೋಗಿದ್ರಿಂದ ನಮ್ಮ ಸಮಾಜ ಒಂದು ತನ್ನ ಅನರ್ಘ್ಯ ರತ್ನವನ್ನೇ ಕಳೆದುಕೊಂಡಂತಾಗಿದೆ. ಅಂಥವರಿಗೆ ಈ ಸಂದರ್ಭದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸೂಚಿಸುತ್ತಾ ಸಂತಾಪವನ್ನ ವ್ಯಕ್ತಪಡಿಸುತ್ತೇನೆ. ಮೃತರ ಆತ್ಮಕ್ಕೆ ಶಾಂತಿಯನ್ನ ಕೋರಿ 1 ನಿಮಿಷದ ಮೌನಾಚರಣೆ. ಊರಿನ ಮುಖಂಡರು ಕೂಡ ಮುಂದೆ ನಿಂತು ಆ ಮಗುಗ ಗೊತ್ತಿಲ್ಲದ ಏಜ್ಗೆ ಒಳಗಡೆ ಮದುವೆ ಮಾಡ್ತಾರ. ಅದರಿಂದ ಮುಂದೆ ತುಂಬ ತೊಂದರೆ ಆಗ್ತದ. ಅದಕ್ಕೆ ಸಂಬಂಧಂಗೆ ಏನೇನು ತೊಗೊಂಡಾರ ಅಂತ ಕ್ರಮ ತೊಗೊಂಡಾರ ಅಥವಾ ಯಾವ ರೀತಿ ಸುಧಾರಣೆ ಮಾಡ್ತಾರ ನಂಗೆ ಪ್ರಶ್ನೀಕರಣ ಕೊಡೋದು. ವಿರೋಧ ಪಕ್ಷದ ನಾಯಕರು ಒಂದು ಉತ್ತಮ ಸಮ್ಮುಖದಲ್ಲಿಯೇ ಇಷ್ಟೊಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದರೂ ಕೂಡ ಇದು ಇನ್ನೂ ಹಾಗೆ ನಡೀತಾ ಇದೆ. ಅದಕ್ಕೆ ಸರ್ಕಾರದ ಪರವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವುಮೆನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಓಂಕಾರ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ.
ಅವರು ಈ ಪ್ರಶ್ನೆಗಳಿಗೆ ಸಮರ್ಪಕ ನಾನು ಮುಖ್ಯಮಂತ್ರಿಯ ಜೊತೆಗೆ ಹಣಕಾಸು ಮತ್ತು ಗ್ರಾಮೀಣಾಭಿವೃದ್ಧಿ ನೋಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ವಿಜಯಲಕ್ಷ್ಮಿ ಕೋಟಿ ಅವರು ಎಜುಕೇಶನ್ ಶಿಕ್ಷಣ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ರಶ್ಮಿ ಮುಗುಳಿ ಅವರು ಇಂಡಸ್ಟ್ರಿಯಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹಾಗೂ ಜ್ಯೋತಿ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂಡ್ ಘಟಿಕಾಚಲ ಅವರು ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಸಹನಾ ಅವರು ಲಾ ಆಫೀಸ್ ಮತ್ತು ಪಾರ್ಲಿಮೆಂಟರಿ ಆಫೀಸ್ ನೋಡ್ಕೊಳ್ತಾ ಇದ್ದಾರೆ. ಓಂಕಾರ್ ನಾ ಹೇಳ್ದಂಗೆ ಅವರು ವುಮೆನ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ ಹಾಗೂ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಅವರು ಉತ್ತರ ಕೊಡ್ತಾರೆ. ಆಮೇಲೆ ಭಾವನಾ ಎಸ್ ಭಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಜೊತೆಗೆ ಪ್ರತೀಕ್ಷಾ ಕೆ ಪತ್ರಿಕೋದ್ಯಮ ಮತ್ತು ವಿವಿಧ ಮಾಧ್ಯಮಗಳ ಒಂದು ಸಚಿವಾಲಯ ನೋಡ್ಕೊತಿದ್ದಾರೆ. ವಿಶ್ವನಾಥ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್, ಗಣೇಶ್ ಕೃಷಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಸಂದೀಪ್ ಪಶುಸಂಗೋಪನಾ ಇಲಾಖೆ ಸಂದೀಪ್ ಅವರು. ಆಮೇಲೆ ವನಜಾಕ್ಷಿಣಿ ಅವರು ಕಲ್ಚರಲ್ ಡಿಪಾರ್ಟ್ಮೆಂಟ್ ನೋಡ್ಕೋತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ನಾನೇ ಸ್ವತಃ ನೋಡ್ಕೊಳ್ತೇನೆ ಹಣಕಾಸಿನ ಜೊತೆ ಅನ್ನುವಂತ ವಿಚಾರವನ್ನು ನಾವು ಹೇಳಿದ್ರು. ಈಗ ಬಾಲ್ಯ ವಿವಾಹವನ್ನ ತಡೆಗಟ್ಟುವ ಕಾಯ್ದೆಯನ್ನು ನಾವು ಏನಿದೆ ಎಲ್ಲ ರೂಪಿಸ್ತಾ ಇದ್ದೀವಿ. ಅದರ ರೀಸನ್ ಏನು, ಮೇನ್ ರೀಸನ್ ಏನು, ಯಾಕೆ ಮಾಡ್ತಾ ಇದ್ದೀವಿ? ಅದ ಹಲವಾರು ರೀಸನ್ಗಳಿದಾವ. ಸೈಂಟಿಫಿಕ್ ರೀಸನ್ಗಳಿದಾವ, ಸೋಷಿಯಲ್ ರಿಲಿಜಿಯಸ್ ಕೆಲವೊಂದು ಜಿಹಾದ್ಗಳಿದಾವ. ಅವ್ರಿಗೆ ಏನಿದೆ ಅಲ್ಲ ಯಾಕೆ ಮೇನ್ ಉದ್ದೇಶ ಏನು ಅಂತಂತಂದ್ರೆ ಮೆಚುರಿಟಿ ಲೆವೆಲ್ ಏನಿದೆಯಲ್ಲ 21ಕ್ಕೆ ಜಾಸ್ತಿ ಆಗ್ತದೆ. ಇವಾಗ ಏನಿದೆಯಲ್ಲ ನಾವು ನೋಡಿದ ಪ್ರಕಾರ ಸಣ್ಣ ಹುಡುಗರು ಏನಿದೆಯಲ್ಲ ಅವ್ರು ಏನ್ ನೋಡ್ತಾರೆ ಅದನ್ನ ಜಲ್ದಿ ಅಟ್ರಾಕ್ಟ್ ಆಗ್ತಾರೆ, ಜಲ್ದಿ ಏನಿದೆಯಲ್ಲ ಅದನ್ನ ಅವಲಂಬಿಸ್ಬಿಡ್ತಾರೆ. ಈಗ ಸಪೋಸ್ ಏನಿದೆಯಲ್ಲ ನಾವು ನೋಡ್ತಿರ್ತೇವೆ ಇವಾಗ ಕೆಲವೊಂದು ಕಾಲೇಜ್ಗಳಲ್ಲೆಲ್ಲ ನೋಡಿದರೆ ಅವರು ತುಂಬಾ ಚಿಕ್ಕ ವಿಷಯ ಸಣ್ಣ ಹುಡುಗರು ಅವ್ರಿಗೆಲ್ಲ DSLR ಡ್ಯೂಕ್ ಬೈಕ್ ನೋಡಿದ್ರೆ ಅದೊಂದು ಏನೋ ಒಂದು ಹುರುಪು ಅವರಿಗೆ. ಆ ಕಾರಣದಿಂದ ಏನಿದೆಯಲ್ಲ ಅವರ ಮನೋಭಾವನೆ ಏನಿದೆಯಲ್ಲ ಯಾವಾಗ ಮ್ಯಾಚುರಿಟಿ ಆಗ್ತದೆ, ಯಾವಾಗ ಒಂದು ಯಾವುದು ಸರಿ ಯಾವುದು ತಪ್ಪು ಅಂತ ಮನವರಿಕೆ ಆಗುವ ಲೆವೆಲ್ಗೆ ಏನಿದೆಯಲ್ಲ ಅವ್ರು ಬರಬೇಕು ಅಂತಂದ್ರೆ ಒಂದು ಏಜ್ ಲಿಮಿಟ್ ಇಂಪ್ರೂವ್ ಆಗ್ಬೇಕು. ಆ ಕಾರಣದಿಂದ ಆ ನಂತರ ಏನಿದೆಯಲ್ಲ ಒಂದು ವೈಜ್ಞಾನಿಕವಾಗಿ ನೋಡ್ಲಿಕ್ಕಾದ್ರೆ ಅವರ ಊಟದ ವ್ಯವಸ್ಥೆ ತಪ್ಪಿದೆ. ಇವಾಗ ಮಾನ್ಯ ಮಂತ್ರಿಗಳೇ ಅವ್ರು ಕೇಳ್ತಾ ಇರೋದು ಏನಂದ್ರೆ ಈ ಬಾಲ್ಯ ವಿವಾಹ ಯಾರು ಜನಪ್ರತಿನಿಧಿಗಳಿದ್ದಾರೆ ಕಾರ್ಯಕ್ರಮ ಏನು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಗೆ ಬರ್ತದೆ. ಈಗ ನಿಮ್ಮೊಂದು ಪ್ರಸ್ತುತ ವಿಚಾರವನ್ನ ಇದರ ಸಮಾಜದವರು ಬಾಲ್ಯ ವಿವಾಹ ಮಾಡಿ ಅಂದ್ರೆ ಅವ್ರಿಗೆ ಏನಿದೆ 17 ತಿಂಗಳು ಆ ಯುವತಿಗೆ 17 ತಿಂಗಳು 6 ತಿಂಗಳು ಏನು 17 ವರ್ಷ 6 ತಿಂಗಳು ಏನೋ ಇತ್ತು. ಸೊ ಏನಿದೆ ಅಲ್ಲ ಅವ್ರನ್ನ ಎಂಗೇಜ್ಮೆಂಟ್ ಇದು ಮಾಡ್ಲಿಕ್ಕೆ ಹೋದಾಗ ಸ್ವತಃ ನಾವೇ ಅಂದ್ರೆ ಏನಿದೆಯಲ್ಲ ಆಸ್ RSS ಸ್ಟೂಡೆಂಟ್ಸ್ ಏನಿದೆಯಲ್ಲ ನಾವೇ ಹೋಗಿ ಪ್ರತಿಭಟಿಸಿ ಅದನ್ನ ಏನಿದೆಯಲ್ಲ ನಿಲ್ಲಿಸಿದೀವಿ. ಸೊ ಹಾಗಾಗಿ ಅಲ್ಲಿ ಏನಿದೆಯಲ್ಲ ಜಾಸ್ತಿ ಜನ ಪ್ರತಿನಿಧಿಗಳು ಇದ್ದಾರೆ, ಇಲ್ಲ ಅಂತ ಏನಲ್ಲ. ಇದೇ ಕೆಲವೊಂದುಗಳು ಏನಾಗ್ತದೆ ಕಣ್ಣು ಮುಚ್ಚಿ ಹೋಗ್ತದೆ, ಲೈಕ್ ಎಲೆಮರೆ ಕಾಯಿಗಳಾಗಿ ಕೆಲವೊಂದು ನಡೀತವೆ. ಅವುಗಳನ್ನ ನಾನು ಏನಿದೆಯಲ್ಲ ವಿರೋಧ ಪಕ್ಷದವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂತಂದ್ರೆ ಪ್ರತಿನಿಧಿಗಳು ಸ್ವಯಂವಾಗಿ ಇದು ಮಾಡ್ತಾರೆ. ಆದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಸಮಾಜಗಳಲ್ಲಿ ಏನಿದೆಯಲ್ಲ ಅವರನ್ನ ಹೊರಗಡೆ ಬರೆಸ್ಕೊಡೋದಿಲ್ಲ. ಅದನ್ನ ಏನಿದೆಯಲ್ಲ ಆ ನ್ಯೂಸ್ ಅನ್ನ ಅಂದ್ರೆ ಏನಿದೆಯಲ್ಲ ಇವಾಗ ಬಾಲ್ಯ ವಿವಾಹ ಆಗ್ತಾ ಇದೆ ಅಂತಂದ್ಬಿಟ್ಟು ಪ್ರತಿನಿಧಿಗಳು ಯಾವುದೋ ಒಂದು ಮಾಹಿತಿ ಕೊಟ್ರೆ ಅದನ್ನ ಏನಿದೆಯಲ್ಲ ನಾವು ತಡೆಗಟ್ಟಲಿಕ್ಕೆ ಏನಿದೆಯಲ್ಲ ಒಂದು ಮುಂದಾಳತ್ವವನ್ನು ವಹಿಸ್ತೀವಿ. ಬಟ್ ಅದು ನ್ಯೂಸ್ ಏನಿದೆಯಲ್ಲ ಪ್ರತಿನಿಧಿಗಳಿಗೆ ಮುಟ್ತಾ ಇಲ್ಲ. ಅದು ನನ್ನ ವಿಚಾರ. ನಡೀತಾ ಇದೆ. ಒಬ್ರು ಯಾವ ಆಡಳಿತ ಬಂದ್ರು ಕೂಡ ಅವರು ರಾಜ್ಯ ಸರ್ಕಾರಿ ನೌಕರರನ್ನು ಮೇಲೆ ತರಲು ಪ್ರಯತ್ನಿಸಲಿಲ್ಲ. ಬಟ್ ಇವಾಗ ಕೂಡ 7ನೇ ವೇತನ ಆಯೋಗ ಶಿಫಾರಸು ಮಾಡ್ತಾರೆ ಅಂತ ಹೇಳಿ ಅವರು ಖುಷಿಯಲ್ಲಿ ಇದ್ರು. ಬಟ್ ಈ ಕಡೆ ಲಾಸ್ಟಿಗೆ ಬಂದ್ರು 7ನೇ ವೇತನ ಆಯೋಗ ಶಿಫಾರಸು ಮಾಡಿಲ್ಲ. ಇದರಿಂದ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ಕೂಡ ಇರುತ್ತಲ್ಲ ಅದೇ ತರ MLA MP ಗಳಿಗೆ ನಮ್ಮ MLA MP ಗಳಿಗೆ ಕೂಡ 1.5-2 ಲಕ್ಷ ರೂಪಾಯಿ ಪೇಮೆಂಟ್ ಇರುತ್ತೆ. ಬಟ್ ರಾಜ್ಯ ಸರ್ಕಾರಿ ನೌಕರರಿಗೆ ಜಸ್ಟ್ 30,000 40,000 50,000 ಒಬ್ಬ ಸಿಪಾಯಿ ಕ್ಲರ್ಕ್ 20,000 ಪೇಮೆಂಟ್ ಇದೆ. ಅವ್ರಿಗೆ ಕೇಂದ್ರ ಸರ್ಕಾರ ನೌಕರಿ ವೇತನ ಬೇಡವಾ ಮುಖ್ಯಮಂತ್ರಿಗಳು? ಇದ್ರ ಬಗ್ಗೆ ಆಡಳಿತ ಪಕ್ಷದ ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಏನು ನೌಕರಸ್ಥಿದಾರಲ್ಲ ಅವರನ್ನ 7ನೇ ವೇತನ ಆಯೋಗ ಅಂದ್ರೆ ನಾವು ಏನು ಸೆಂಟ್ರಲ್ ಗೌರ್ಮೆಂಟ್ ನೌಕರಸ್ಥರು ಯಾವ ರೀತಿ ವೇತನ ತಗೊಳ್ತಾರಲ್ಲ ಅಷ್ಟೇ ಸಮರ್ಪಕವಾಗಿ ಅಷ್ಟೇ ಸಮಾನವಾಗಿ ವೇತನವನ್ನು ಕೊಡ್ಬೇಕಂಗಿ ನಾವು ನಮ್ಮ ಎಲ್ಲ ಸಚಿವಾಲಯಗಳ ಜೊತೆಗೆ ನಾವು ಚರ್ಚೆ ಮಾಡಿದ್ದೇವೆ ಆಲ್ರೆಡಿ. ಇನ್ನು ಸ್ವಲ್ಪ ದಿನದೊಳಗಡೆ ಈ ಒಂದು ಸೆಷನ್ ಅಥವಾ ಮುಂದಿನ ಸೆಷನ್ ಅಲ್ಲಿ ಅದನ್ನ ಜಾರಿಗೊಳಿಸ್ತೀವಿ ಅಂತ ಈ ಮೂಲಕ ನಿಮ್ಗೆ ಹೇಳ್ತೀವಿ. ಈಗ ತಾನೇ ಹೇಳಿದ್ದಾರೆ, ಈಗ ತಾನೇ ಅವರು ಪದಗಳನ್ನ ಮಾಡಿದ್ದಾರೆ. ಇನ್ನೇನು ಬರ್ತಕ್ಕಂತ ಕೆಲವೇ ದಿನಗಳಲ್ಲಿ ನಮ್ಮ ಬೇಡಿಕೆಯನ್ನ ಈಡೇರಿಸುವಂತ ಕೂಡ ಹೇಳಿದ್ದಾರೆ. ದಯವಿಟ್ಟು ಎಲ್ರಿಗೂ ಕೂಡ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನಾನು ಕೊಡ್ಬೇಕಾಗುತ್ತೆ. ಹಾಗಾಗಿ ಬೇರೆಯವರು ಕೂಡ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಆದಷ್ಟು ಬೇಗ ಇದು ಸಂಬಂಧಪಟ್ಟ ಖಂಡಿತವಾಗಿ ಅವರು ಭರವಸೆ ಕೊಟ್ಟಿದ್ದಾರೆ, ಈಡೇರಿಸ್ತಾರೆ. ಧನ್ಯವಾದಗಳು. ಧನ್ಯವಾದ. ಮಾನ್ಯ ಸಭಾಧ್ಯಕ್ಷರೇ,
ನಾನು ಕೇಳಿದ ಪ್ರಶ್ನೆಗೆ ದಯವಿಟ್ಟು ನಾನು ಹೇಳೋದೇನಪ್ಪ ಅಂದ್ರೆ ಬೇರೆಯವರು ಎಲ್ಲರೂ ಕೂಡ ಪ್ರಶ್ನೆ ಅಥವಾ ಮೆಂಬರ್ ಆಗಿ ಅವ್ರ ಮಗಳನ್ನ ಬಾಲ್ಯ ವಿವಾಹ ಮಾಡಿಕೊಡ್ತಾರ, ಅವ್ರ ಮೇಲೆ ಇವ್ರು ಒಂದು ಬಾಲ್ಯ ವಿವಾಹ ನಡಿಬಾರ್ದು ಒಂದು ಕಾನೂನು ತಂದಾರಲ್ಲ, ಅದರಡಿ ಅವ್ರು ಆಕ್ಷನ್ ತಗೋಬೇಕು. ಈಗ ಶಿಶು ಯೋಜನೆ ಅಭಿವೃದ್ಧಿ ಅಧಿಕಾರಿಗಳಂತ ಮಾಡಿದಾರೆ. ಮಾನ್ಯರೇ, ಅದು ತಪ್ಪನ್ನ ಯಾರೇ ಮಾಡಿದ್ರು ಕೂಡ ತಪ್ಪೇ ಅದು ಕೂಡ ಸಾಮಾನ್ಯ ಜನರು ಇರ್ಬೋದು, ನಾಗರಿಕರಿರ್ಬೋದು, ಅವ್ರು ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿದರೆ ನೋಡೋಣ. ಮತ್ತೆ ಇವಾಗಲೇ ನಿನ್ನೆ ಒಂದು ಇದನ್ನ ಮಾಡಿದ್ವಿ ಅಂತ ಹೇಳಿದ್ರು, ಒಂದು ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ವಿ ಅಂತ. ಕ್ಯಾನ್ಸಲ್ ಮಾಡಿದ್ರೆ ಅಲ್ಲ, ಆ ಯಾರವರು ಬಾಲ್ಯ ಅದಾರಲ್ಲ ಅವರನ್ನ ಸಂಬಂಧಪಟ್ಟಂತ ಇದನ್ನೇ ಕಾರ್ಯದ ಮುಖ್ಯಸ್ಥರು ಅದ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ. ಅದಕ್ಕೂ ಕೂಡ ಇದೆ, ಯಾವ ರೀತಿ ಶಾಸನ ಸಭೆ ಇದೆಯೋ ಅದೇ ರೀತಿಯಾಗಿ ಕಾರ್ಯ ಕೂಡ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೋ ಅವ್ರು ಖಂಡಿತ ಕ್ರಮ ಕೈಗೊಳ್ಳುತ್ತೆ. ಈಗ ನಾವು ಸುಮ್ಮನೆ ನಿಲ್ಲಿಸಿ ಬಂದ್ಬಿಟ್ರೆ ಆಗಲ್ಲ ಸರ್, ಮತ್ತೆ ಅವರು ಮತ್ತೆ ಮಾಡ್ಕೊಳಕ್ಕಾಗಲ್ಲ, ಅವ್ರು ಮತ್ತೆ ಎಂಗೇಜ್ಮೆಂಟ್ ಮಾಡೋಕ್ಕಾಗಲ್ವ? ಅದಕ್ಕೆ ಸಂಬಂಧಪಟ್ಟಂತ ಅವ್ರ ರಿಮ್ಯಾಂಡ್ ಅಥವಾ ಸಂಬಂಧಪಟ್ಟಂತ ಒಂದು ಇದನ್ನಿದೆ ವ್ಯವಸ್ಥೆ ಇದೆ ಅಲ್ವಾ, ಅಲ್ಲೇ ಅವ್ರ ಏಜ್ ಮುಗಿಯೋರ್ಗು ಅಲ್ಲಿ ಅವ್ರನ್ನ ಕಳ್ಸಕ್ಕಾಗಲ್ವಾ? ಖಂಡಿತ ಆಗಿರುತ್ತೆ, ಅದು ಆಗಿರುತ್ತೆ. ನಮ್ಮ ಇಲ್ಲಿ ಗಮನಕ್ಕೆ ಬಂದ ಮೇಲೆ ಆಗ್ಬೇಕಂತೇನಿಲ್ಲ. ಖಂಡಿತವಾಗಿ ಅದು ಯಾವ ರೀತಿ ನಡೀತಾ ಇದ್ದೋ, ಎಲ್ಲಿ ಅಫೆನ್ಸ್ ಆಗುತ್ತೋ, ಅಪರಾಧ ಆಗಿರುತ್ತೋ, ಅಪರಾಧಕ್ಕೆ ಏನ್ ಪ್ರೊಸೀಜರ್ ಆಗ್ಬೇಕು ಅದೆಲ್ಲವೂ ಕೂಡ ನಡೀತಾ ಇರುತ್ತೆ. ಅದೆಲ್ಲೋ ಕೂಡ ವಿಧಾನಸಭೆಯಲ್ಲೇ ಕೂಡ ನಡೀಬೇಕು ಅಂತಲ್ಲ, ಆ ಕಾರ್ಯಾಂಗ ತನ್ನದೇ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅದೇ ಸಚಿವರು ನಾವು ನಿಲ್ಲಿಸಿದೀವಿ ಅಂತ ಅಷ್ಟೇ ಹೇಳಿದ್ರು ಹೊರತಾಗಿ ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿವಿ ಅಂತ ಏನೂ ಹೇಳಿಲ್ಲ. ಅದಕ್ಕೋಸ್ಕರ ನಾನು ಕೇಳ್ಬೇಕಾಯ್ತು. ಸರಿ, ನೋಡೋಣ ನೆಕ್ಸ್ಟ್ ಮುಂದಿನವ್ರಿಗೆ ಕೂಡ. ಮೊದಲನೇ ಪ್ರಶ್ನೆ, ಈಗಾಗಲೇ ಕೋವಿಡ್ ನಂತರ ಈ ಆನ್ಲೈನ್ ಕ್ಲಾಸ್ಗಳು ಬಂದು, ಇವು ಆನ್ಲೈನ್ ಕ್ಲಾಸ್ಗಳನ್ನ ಓನ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೊಂದು ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ. ಸೊ ಯಾವುದೇ ತರನಾದಂಥ ಫೆಸಿಲಿಟೀಸ್ಗಳು ಕೂಡ ಇಲ್ಲ. ಸೊ ಅದಕ್ಕಾಗಿ ಈ ಆನ್ಲೈನ್ ಕ್ಲಾಸ್ಗಳನ್ನ ನೀವು ಯಾವ ರೀತಿಯಾಗಿ ಡೆವಲಪ್ ಮಾಡ್ತೀರಿ ಮತ್ತು ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅದನ್ನ ರೀಚ್ ಮಾಡ್ತೀರಿ ಅಂತ ಮೊದಲನೇ ಪ್ರಶ್ನೆ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ಈಗ ನೀವು ಎಜುಕೇಶನ್ ಇದನ್ನ ಸ್ಟಾರ್ಟ್ ಮಾಡ್ತೀರಿ, ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡ್ತೀರಿ. ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಪಾಸ್ ಹಚ್ಚೋದಾಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಅಲಾಟ್ಮೆಂಟ್. ಈಗ ಜೂನ್ದಾಗ ಎಜುಕೇಶನ್ ಸ್ಟಾರ್ಟ್ ಮಾಡ್ತೀರಿ, ಆಗಸ್ಟ್ ಸೆಪ್ಟೆಂಬರ್ದಾಗ ಹಾಸ್ಟೆಲ್ಗಳು ಸಿಗ್ತಾವ. ಇದರಿಂದ ವೆರಿ ಇದನ್ನ ಆಗ್ತಾ ಇದೆ. ಆಫ್ಟರ್ ನಾವು ಸ್ವತಂತ್ರ ಭಾರತದ ನಂತರ ಮೊದಲನೇದಾಗಿ ನಾವು ಪ್ರಾಶಸ್ತ್ಯ ಎಜುಕೇಶನ್ ಕೊಡ್ಬೇಕು, ಅದನ್ನ ಬಿಟ್ಟು ಬಹಳ ಪ್ರಾಬ್ಲಮ್ಸ್ಗಳು ಆಗ್ತಾ ಇವೆ. ಅದಕ್ಕೆ ನಿಮ್ಮ ಆನ್ಸರ್ ಬೇಕು. DP ಅಂತ ಹೊಸದು ಕಾಯ್ದೆನ ಜಾರಿ ತಗೊಂಬರಂತೀವಿ. ಯಾಕಂದ್ರೆ ಇದರಿಂದ ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅನ್ನೋದನ್ನ ನಾವು ಆ ಮೆಂಟಾಲಿಟಿ ತಕ್ಕಂಗ ಡಿವೈಡ್ ಮಾಡ್ಕೊತಾ ಬರ್ತಾ ಇದ್ದೀವಿ. 5+3+3+4 ಅಂತ ಎಜುಕೇಶನ್ ಪಾಲಿಸಿ ತಗೊಂಬಂದೀವಿ. ಇದನ್ನ ಯಾಕೆ ಮಾಡಿವಿ ಅಂದ್ರೆ ಯಾರಿಗೆ ಎಷ್ಟನ್ನ ಶಿಕ್ಷಣ ನೀಡಿದ್ರೆ ಅವಶ್ಯ ಅನ್ನೋದು. ಈಗ ನೀವು ಹೇಳಿದ್ರಿ ನಿಜ, ಪಾಸ್ ಅವೆಲ್ಲ ಲೇಟ್ ಆಗ್ತೈತಿ, ಡಿಲೇ ಆಗ್ತೈತಿ ಅಂತ. ಹೌದು, ಒಪ್ಕೋತೀವಿ. ಯಾಕಂದ್ರೆ ಇವಾಗ ಕೊರೋನಾ ಬಂದ ಸಮಯದಿಂದಾಗಿ ಎಲ್ಲ ಏರುಪೇರಾಗಿದೆ. ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕಾದ್ರೆ ಸಮಯ ಹಿಡಿಯುತ್ತೆ. ಅದನ್ನ ನೀವು ಕೂಡ ಸಹಕರಿಸಬೇಕು. ಸಹಕರಿಸುವುದರಿಂದ ನಾವೇನ್ ಮಾಡ್ಬೋದು, ಎಲ್ಲರೂ ಸೇರಿ ಮಾಡ್ಬೋದು. ಆಮೇಲೆ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದ್ರಿ. ಈಗ ಓವರ್ ಆಲ್ ಆನ್ಲೈನ್ ಕ್ಲಾಸಸ್ ನಾವು ಮಾಡದೇ ಇದ್ದಿದ್ರೆ ಏನಾಗ್ತಿತ್ತಂದ್ರೆ ಇಡೀ ಶಿಕ್ಷಣ ವ್ಯವಸ್ಥೆ ಏರುಪೇರಾಗ್ಬಿಡ್ತಿತ್ತು. ಈಗ ಆನ್ಲೈನ್ ವ್ಯವಸ್ಥೆ ಮಾಡಿದ್ರಿಂದಾಗಿ ಎಷ್ಟೋ ಜನರಿಗೆ ಹೆಲ್ಪ್ಫುಲ್ ಆಗಿದೆ. ಅದರಿಂದಾಗಿ ಎಷ್ಟೋ ಜನರು ಮನೆಯಲ್ಲೇ ಕುಳಿತು ಶಿಕ್ಷಣವನ್ನ ತಗೊಂಡಿದ್ದಾರೆ. ಇವಾಗ ಗ್ರಾಮಗಳು ಕೂಡ ಶಿಕ್ಷಣವನ್ನ ಪಡಿಬಹುದು ಅನ್ನೋದನ್ನ ಆಲ್ರೆಡಿ ನಾವು ಇಂಡಿಯಾದೊಳಗೆ ತೋರಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಆನ್ಲೈನ್ ಶಿಕ್ಷಣ ಸಿಟಿದವ್ರಿಗಿಂತ ಗ್ರಾಮದವ್ರಿಗೆ ಹೆಚ್ಚಾಗಿ ಲಭಿಸಿದೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸಿಟಿದವ್ರ ಕಡೆ ಅಷ್ಟು ಫೋನ್ಸ್ ಯೂಸ್ ಮಾಡ್ತಾರೋ ಇಲ್ಲೋ ಮಕ್ಕಳು ಗೊತ್ತಿಲ್ಲ, ಬಟ್ ಗ್ರಾಮದಲ್ಲಿರೋ ಮಕ್ಕಳು ಮಾತ್ರ ಯೂಸ್ ಮಾಡ್ತಾರ. ಅದನ್ನ ಗಣನೆಗೆ ತೆಗೆದುಕೊಂಡೇ ನಾವು ಈ ಆನ್ಲೈನ್ ಕ್ಲಾಸಸ್ಗಳನ್ನ ನಾವು ಮಾಡಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಪ್ರದೇಶದಲ್ಲಿ ಅಂದೆ ಹೋಯ್ತಾನೋ ಮಕ್ಕಳ ಅಂತ ಮೊಬೈಲ್ಸ್ ಇರಂಗಿಲ್ಲ, ಅವಾಗ ಬಡತನ ಐತಿ, ಅವರೆಲ್ಲ ಆಂಡ್ರಾಯ್ಡ್ ಮೊಬೈಲ್ಸ್ಗಳನ್ನ ತಗೊಳಕ್ಕಾಗಿಲ್ಲ. ಸೊ ಅದಕ್ಕೆ ನೀವೇನಾದ್ರು ಸರ್ಕಾರದಿಂದ ಅದಕ್ಕೆ ಏನಾದ್ರು ಪ್ರತಿಯೊಬ್ಬರಿಗೂ ಮೊಬೈಲ್ಸ್ ಲ್ಯಾಪ್ಟಾಪ್ ಏನಾದ್ರು ಪ್ರೊವೈಡ್ ಮಾಡ್ಬೋದು. ಪ್ರತಿಯೊಂದು ಡಿಗ್ರಿ ಸ್ಟೂಡೆಂಟ್ಸಿಗೆ ಫಸ್ಟ್ ಇಯರ್ ಡಿಗ್ರಿದವರ ಆರಾಮ್ ಕಲಿಬಹುದು. ನಾನು ಕೇಳ್ತಾ ಇದ್ದು LKG ಅಷ್ಟೇ ಅಲ್ಲದೆ ಎಲ್ಲಾ ಪ್ರತಿಯೊಂದು ಮನೆ ಒಳಗೂ ಟಿವಿಗಳಿವೆ ಸರ್. ಹಾಗಾಗಿ ಟಿವಿ ಒಳಗೆ ಪ್ರತಿ ಡೇ 1 2 3 ಅಂತ ಚಂದನ್ ಟಿವಿ ಒಳಗೆ ಆಲ್ರೆಡಿ ನಾವು ಬಿಡ್ತಾ ಇದ್ವಿ. ಇನ್ನೂವರೆಗೂ ಕಳಿಸ್ತಾ ಇದೆ, ಇನ್ನೂವರೆಗೂ ಪ್ರೋಗ್ರಾಮ್ ನಡೀತಾ ಇದೆ. ದಯವಿಟ್ಟು ಅವರು ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ಕೋತೀನಿ. ಈಗ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ. ಮಾನ್ಯ ಸಭಾಧ್ಯಕ್ಷರೇ, ಮುಂದಿನ ಪ್ರಶ್ನೆ ಹೋಗ್ತಿದ್ದ ಮುಂಚೆ ವಿರೋಧ ಪಕ್ಷದವರು ಒಂದು 2 ಪ್ರಶ್ನೆಗಳನ್ನ ಮುಖ್ಯವಾಗಿ ಇಟ್ಟಿದ್ರು. ಒಂದು ಸ್ಕೂಲ್ ಅಥವಾ ಕಾಲೇಜ್ ಒಳಗಡೆ ಮಕ್ಕಳಿಗೆ ಪಾಸು ಅಥವಾ ಈಗ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಏನಿದಾವಲ್ಲ, ಮಕ್ಕಳಿಗೆ ಅನಾನುಕೂಲತೆ ಆಗೋದು, ಕ್ಲಾಸ್ ಬಿಟ್ಟು ಆ ಕೆಲಸ ಮಾಡ್ಲಿಕ್ಕೆ ಹೋಗೋದು,
ಈಗಾಗಲೇ ಪಾಸ್ ವಿತರಣೆಯನ್ನ ಕಾಲೇಜಲ್ಲಿನ ಒಂದು ಅಪ್ಲಿಕೇಶನ್ ತಗೊಂಡು ಅದನ್ನ ಅವ್ರು ಪಾಸ್ ವಿತರಣೆ ಮಾಡುವಂತ ಇದು ತಗೊಂಡಿದ್ದೇವೆ ನಾವು ಆಲ್ರೆಡಿ. ನಮ್ಗೆ ಹೊಸದಾಗಿ ಇನ್ನೊಂದು ವಿಷಯ ಏನಂತಂದ್ರೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸ್ಕೂಲ್ ಅಥವಾ ಕಾಲೇಜಿಗೆ ಇದನ್ನ ಒಂದು ಸಣ್ಣದಾಗಿ ಡಿಪಾರ್ಟ್ಮೆಂಟ್ ಅಥವಾ ಯಾವ ವ್ಯಕ್ತಿಯನ್ನ ನೇಮಿಸಿ ಐದರ್ ಕಾಂಟ್ರಾಕ್ಟ್ ಬೇಸ್ ಅಥವಾ ಪರ್ಮನೆಂಟ್ ಬೇಸ್ ಒಬ್ಬ ವ್ಯಕ್ತಿಯನ್ನ ನೇಮಿಸಿ ಪ್ರತಿಯೊಂದು ಸ್ಕೂಲ್ ಅಲ್ಲಿ ನಾವುಗಳು ಇಂಥ ಕೆಲಸಗಳು ಏನು ಸ್ಟೂಡೆಂಟ್ಗಳ ಸಂಬಂಧಪಟ್ಟಂಗೆ ಏನು ಕೆಲಸಗಳು ಇರ್ತಾವಲ್ಲ ಅವನ್ನ ಸರಿಪಡಿಸ್ಲಿಕ್ಕೆ ಮತ್ತು ಅವ್ರ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಆಲ್ರೆಡಿ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಇನ್ನು ಇದನ್ನ ರಾಜ್ಯ ತುಂಬಾ ಒಂದು ಮಾಡ್ಬೇಕಂತ ನಮ್ಗೆ ಯೋಚನೆ ಇದೆ. ಅದ್ರ ಜೊತೆ ಇನ್ನೊಂದು ಏನಿದ್ರೆ ಆನ್ಲೈನ್ ಕ್ಲಾಸ್ ನಮಗ ಅವಶ್ಯಕತೆ ಬಿತ್ತು ಅನ್ನೋ ಕಾರಣಕ್ಕೆ ಆನ್ಲೈನ್ ಕ್ಲಾಸ್ ಅನ್ನ ಮಾಡಿದ್ವಿ. ಅದರ ಹೊರತಾಗಿ ಮಾನ್ಯ ಸಭಾಧ್ಯಕ್ಷರೇ ಅನಿವಾರ್ಯ ಆಗಿತ್ತು. ನಮ್ಗೆ ಕೊರೋನಾ ಕಾಲದೊಳಗೆ ಆನ್ಲೈನ್ ಕ್ಲಾಸ್ ಅನಿವಾರ್ಯ ಆಗಿತ್ತು ಮತ್ತು ಶಿಕ್ಷಣ ಜಗತ್ತಿನಲ್ಲಿ ಹೊಸತನವನ್ನ ಕಲೀಲಿಕ್ಕೆ ಮಕ್ಕಳಿಗೆ ಮತ್ತು ಈಗಿನ ಪೀಳಿಗೆಗೆ ಒಂದು ಅವಕಾಶ ಸಿಕ್ತು ಈ ಮೂಲಕ. ಸೊ ಆ ಮೂಲಕ ನಾ ಹೇಳೋದೇನಂತಂದ್ರೆ ಆನ್ಲೈನ್ ಕ್ಲಾಸ್ ಅನಿವಾರ್ಯ ಆಗಿತ್ತು. ಈ ಕೊರೋನಾದ ಒಂದು ಕಂಪ್ಲೀಟ್ ಹೊರ ಹೋದ ಮತ್ತು ಆಫ್ಲೈನ್ ಕ್ಲಾಸಸ್ ಚೆನ್ನಾಗಿ ನಡೀತಾ ಇದ್ದಾವೆ. ಇದರ ಜೊತೆಗೆ ಏನ್ ಗ್ರಾಮೀಣ ಪ್ರದೇಶಗಳು ನೀವೇನು ಕೆಲವೊಂದು ಸಮಸ್ಯೆಗಳನ್ನ ಹೇಳಿದಲ್ಲ ಅದನ್ನ ಆದಷ್ಟು ಬೇಗ ನಾವು ಈಡೇರಿಸಲಿಕ್ಕೆ ಈ ಮೂಲಕ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಶ್ರೀಧರ್ ಅಂತ ಈಗೆಲ್ಲ ಲಾಗಲ್ಲಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಗೃಹ ಮಂತ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಡೆದಂತ ಒಂದು 545 ಒಂದು ಏನು ನೇಮಕಾತಿ ಆಯಿತು. ಅದರಲ್ಲಿ ಯಾವುದ್ರ ಬಗ್ಗೆ ನೇಮಕಾತಿ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಆಯಿತು. ಮೊನ್ನೆ ಎಲ್ಲ ಆಯ್ಕೆ ಆಗಿದೆ. ಬಟ್ ಅದನ್ನ ಪ್ರಸ್ತುತ ಏನ್ ಮಾಡಿದ್ದಾರೆ, ಇವಾಗ ಸ್ಟಾಪ್ ಮಾಡಿದ್ದಾರೆ. ಅದನ್ನ ಯಾರು ಸ್ಟಾಪ್ ಮಾಡಿದ್ರು ಅಂತ ಹೇಳ್ಬೇಕು ಅವರು ಮಾನ್ಯ ಗೃಹ ಮಂತ್ರಿಗಳು. ಅದ್ರ ಜೊತೆಗೆ ಮತ್ತೆ ಅದರಲ್ಲಿ ಭ್ರಷ್ಟಾಚಾರ ತುಂಬಾ ಹೆಚ್ಚು ವಿಚಾರ ಏನಾಗಿದೆ ಸಾಧನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಯಾವ್ದಾದ್ರು ಕಮಿಷನ್ ನೇಮಕ ಮಾಡಿ ಅದ್ರ ಬಗ್ಗೆ ಏನಾದ್ರು ಪರಿಹಾರ ಕಂಡುಕೊಂಡಿದ್ದಾರಾ? ಮತ್ತೆ ಅದಕ್ಕೆ ಯಾವ್ದಾದ್ರು ಏನಾದ್ರು ಒಂದು ಬಡ ಅಭ್ಯರ್ಥಿಗಳ ಅದರಲ್ಲಿ ಆಯ್ಕೆ ಆಗಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಪರಿಹಾರ ಕೊಡೋಕೆ ಯೋಜನೆ ಮಾಡಿದಾರಾ ಅಥವಾ ಏನಾದ್ರು ಅವ್ರಿಗೆ ಏನಾದ್ರು ಪರಿಹಾರ ಮಾಡೋಕೆ ಕೇಳಬೇಕು ಅಷ್ಟೇ. ನಿಮ್ಮ ಅನುಮತಿಯಿಂದ ವಿರೋಧ ಪಕ್ಷದವರು ಕೇಳಿದ ಪ್ರಶ್ನೆಗೆ ಸಮಾಧಾನ ಕೊಡುತ್ತಿದ್ದೇನೆ. ತಡೆ ಹಿಡಿದಿದ್ದಕ್ಕೆ ಕಾರಣನೇ ಕೆಲವೊಂದು ಅವ್ಯವಹಾರ ನಡೆದಿದ್ದಾವೆ ಅನ್ನೋದು ಗಮನಕ್ಕೆ ಬಂದಿದ್ದಕ್ಕೆ ತಡೆ ಹಿಡಿದಿದ್ದೀವಿ. ಅದೇ ತರ ನಾವು ಇನ್ನೊಂದು ಉದ್ದೇಶನೂ ಇತ್ತು ತಡೆ ಹಿಡಿದಿದ್ದಕ್ಕೆ ಕಾರಣ. ಪೊಲೀಸ್ ಇಲಾಖೆಯನ್ನು ಮತ್ತಷ್ಟು ಬಲೋಪವೇತ ಮಾಡೋದ್ರ ಸಲುವಾಗಿ ಆ ವಿಂಗ್ ಅನ್ನೇ ಸಪರೇಟ್ ವಿಂಗ್ ಅಂತ ಮಾಡಿ ಕ್ರೈಮ್ ಹತೋಟಿಗೆ ತರುವ ಸಲುವಾಗಿ ಪ್ರತ್ಯೇಕವಾದ ಒಂದು ನಿಗಾದಳ ತರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಮಾದರಿ ಪೊಲೀಸ್ ಯಂತ್ರಾಂಗವನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ. ಹಾಗಾಗಿ ಸ್ವಲ್ಪ ತಡೆ ಆಗ್ತಾ ಇದೆ. ಇದಕ್ಕೆ ಸೂಕ್ತವಾದ ಪರಿಹಾರ ಮಾಡಿಕೊಂಡು ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿ ಕ್ಷಣವೂ ಖಂಡಿತವಾಗಿ ಅದನ್ನು ನಿಗ್ರಹಿಸೋದಕ್ಕೆ ಪ್ರಯತ್ನ ಮಾಡುತ್ತಿದ್ದೇವೆ. ಅದಕ್ಕೆ ಪ್ರತ್ಯೇಕ ಕಮಿಟಿ ಸನ್ಮಾನ್ಯ ಮುಖ್ಯಮಂತ್ರಿ ಆಧ್ವರ್ಯದಲ್ಲಿ, ಅದೇ ತರ ನಮ್ಮ ಪೊಲೀಸ್ ಮಹಾನಿರ್ದೇಶಕರನ್ನು ಒಳಗೊಂಡಿದ್ದ ಒಂದು ಸಮಿತಿಯನ್ನು ರಚಿಸ್ತಾ ಇದ್ವಿ. ಅದಕ್ಕೆ ತಕ್ಕಂಗೆ ಸರಿಯಾದ ಕ್ರಮಗಳನ್ನು ಕೈಗೊಂಡು ಸಭಾಪತಿ ಮುಂದೆ ಇಡುತ್ತೀವಿ. ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ ಹೇಳಿದವರು ಇದ್ದಾರೆ, ಅವ್ರ ಪರಿಸ್ಥಿತಿ ಏನಾದ್ರೆ ತುಂಬಾ ಕಠಿಣವಾಗಿದೆ. ಅವ್ರಿಗೆ ಅವ್ರು ಹೋಗ್ಲಿಲ್ಲ ಅಂತಂದ್ರೆ ಅವ್ರ ಮಂಟನ ನಡೆಯಲ್ಲ ಅಂತ ಏನು ಅಭ್ಯರ್ಥಿಗಳು ಇದ್ದಾರೆ. ಅವ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳ್ಬೇಕು. ಸೊ ಇಷ್ಟೊಂದು ಕ್ರಮದಿಂದ ಬಡ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೀಗೆ ಈ ಈಗೇನು ಅಕ್ರಮಗಳು ಇದೇನು ನಡೀತಾ ಇದಾವ, ಇದು ಇವತ್ತಿನಿಂದ ಇದ್ದಿದ್ದೇನು ಅಲ್ಲ. ಅದನ್ನೇ ಕೇಳ್ತಾ ಇರೋದು ನಾನು. ಇಷ್ಟೆಲ್ಲ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇದ್ರೂ ಕೂಡ ಯಾಕೆ ಭ್ರಷ್ಟಾಚಾರ ನಡೀತಾ ಇದೆ? ಸರ್ಕಾರ ಏನ್ ಮಾಡ್ತಿದೆ ಅದನ್ನ ಕೇಳ್ಬೇಕು ನಾನು. ಈಗ ಈ ನಮ್ಮ ಸರ್ಕಾರ ಈಗ ನಮ್ಮ ಸರ್ಕಾರ ಹೇಳೋದೇನಂದ್ರೆ ನಾವು ಅದನ್ನ ಸಮರ್ಥನೆ ಮಾಡ್ಕೋಬಾರ್ದು. ಸಮರ್ಥನೆ ಅಲ್ಲ, ಹಿಂದೂ ಕೂಡ ನಡೀತಾ ಇತ್ತು, ಈಗೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಬೇಡ. ಇಲ್ಲ ಸಮರ್ಥನೆ ಅಲ್ಲ. ನನ್ನ ಸಮಾಧಾನ ಪೂರ್ತಿ ಆಗಿಲ್ಲ ಸಮಾಧಾನ ಇನ್ನೂ ಇದೆ. ಸಮಾಧಾನ ಅವ್ರು ಕೇಳುತ್ತಿದ್ರು, ಹಾಗಾಗಿ ನಿಂತಿದ್ದೆ. ಇದು ಮುಂದೆ ನಡೀತಾ ಇತ್ತು. ನಮ್ಮ ಸರ್ಕಾರ ಹೊಸದು. ನಾವು ವಿರೋಧ ಪಕ್ಷದಾಗಿದ್ದಾಗೆ ಅಥವಾ ಜನಸಾಮಾನ್ಯರಿದ್ದಾಗೆ ಇದರ ಬಗ್ಗೆ ಹೋರಾಡಿದ್ವಿ. ಆ ಅನುಭವ ಇಟ್ಟುಕೊಂಡು ನಾವು ಇದು ಸೂಕ್ತವಾದ ಕ್ರಮ ತಗೊಳ್ತೀವಿ. ಆಮೇಲೆ ಭ್ರಷ್ಟಾಚಾರ ಮಾಡಿದ್ದವ್ರು ಯಾರೇ ಇರಲಿ, ನಮ್ಮ ಪಕ್ಷದವ್ರು ಇರ್ಲಿ, ವಿರೋಧ ಪಕ್ಷದವ್ರು ಅಥವಾ ಧನಿಕರಿರ್ಲಿ, ಯಾರೇ ಇರಲಿ, ಅದಕ್ಕೆ ನಾವು ಸೂಕ್ತವಾದ ಮತ್ತೊಮ್ಮೆ ಇದನ್ನು ಮರುಕಳಿಸಲಾರ್ದಂಗೆ ನೋಡ್ಕೊಂತೀವಿ. ಅದೇ ತರ ಆಯ್ಕೆಯಾದ ಅಭ್ಯರ್ಥಿಗಳು ಬಡವರದಾರ, ಶ್ರೀಮಂತರದಾರ ಅಂತ ಹೇಳ್ತಾರೆ. ಇಲ್ಲ, ಬಡತನ ಶ್ರೀಮಂತರ ಪ್ರಶ್ನೆ ಬಂದಿಲ್ಲ. ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಕೆಲವೊಂದು ಕಾರಣಗಳಿಂದ ಈ
ಆಯ್ಕೆಯನ್ನ ತಡೆ ಹಿಡಿದಿದ್ದು ನಿಜ. ಅದು ಸೂಕ್ತ ಪರಿಹಾರವನ್ನು ಅಥವಾ ಅದು ಬೇರೆ ಮಾರ್ಗಗಳನ್ನು ಹುಡುಕಿ ಒಂದು ಕಮಿಟಿ ಅಂತೂ ಹಾಕಿದ್ದಿದೆ, ಯಾಕೆ ಆಗಿದೆ ಈ ತರ ಅಂತ ಹೇಳಿ. ಅದನ್ನು ವರದಿ ಬಂದಿದ ತಕ್ಷಣ ಅವ್ರು ಸೂಕ್ತವಾದ ಪರಿಹಾರವನ್ನು ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕೇಳೋಣ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಹೇಳ್ತಾರೆ ದಯವಿಟ್ಟು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ಒಂದು ದಿವಸ ಮಾತ್ರ ಅಧಿವೇಶನ ನಡೀತಾ ಇದೆ, ಸಮಯ ಸೀಮಿತವಾಗಿದೆ. ಒಂದೇ ವಿಷಯದ ಬಗ್ಗೆ, ಒಂದೇ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲೋದಕ್ಕಿಂತ ಎಲ್ಲಾ ವಿಷಯಗಳ ಬಗ್ಗೆ ನಾವು ಬೆಳಕನ್ನು ಚೆಲ್ಲಬೇಕಾಗುತ್ತೆ, ಅವಕಾಶ ಕೊಡ್ಬೇಕಾಗತ್ತೆ. ಬರೀ ತೌಡು ಕುಟ್ಟೋದಾಗ್ಬಾರ್ದು. ದಯವಿಟ್ಟು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋಣ. ನೆಕ್ಸ್ಟ್